ಜಪ ಎಂದರೆ ನಾವು ಬೇರೆಯವರ ಬಗ್ಗೆ ಯೋಚನೆ ಮಾಡುವುದು, ತಪ ಅಂದರೆ ನಾವು ನಮ್ಮ ಬಗ್ಗೆ ಅಂದ್ರೆ ನಮ್ಮೊಳಗಿರ್ತಕ್ಕಂಥ ಆತ್ಮನ ಬಗ್ಗೆ, ಆ ಆತ್ಮನ ಕಲ್ಯಾಣದ ಬಗ್ಗೆ ಯೋಚನೆ ಮಾಡ್ತಕ್ಕಂಥದ್ದು ತಪಸ್ಸು ಆಗ್ತದೆ. ನಾವು ಹೀಗೆ ಧರ್ಮದ ವಿಷಯದಲ್ಲಿ ಹೇಳಿದ್ರೆ ಜಪ ಯಾರನ್ನು ಮಾಡ್ತೇವೆ ಅಂದ್ರೆ ಪಂಚಪರಮೇಶ್ವರಿಗಳನ್ನ ಮಾಡ್ತೇವೆ. ನಮೋ ಅರಿಹಂತಾಣಂ, ನಮೋ ಸಿದ್ಧಾಣಂ, ನಮೋ ಆಯಿರ್ಯಾಣಂ, ನಮೋ ಉವಚ್ಛಾಯಾಣಂ, ನಮೋ ಲೋಯೇ ಸವಸಾಪೂರಂ ಅಂತ. ಇದನ್ನು ಕೂಡ ಇವತ್ತು ಬೆಳಿಗ್ಗೆ ನಮ್ಮ ಆತ್ಮೀಯರ ಹತ್ರ ಚರ್ಚೆ ಮಾಡ್ತಾ ಇರ್ಬೇಕಾದ್ರೆ ಬಹಳ ಮುಖ್ಯವಾದ ಒಂದು ಸಂಖ್ಯೆಯನ್ನು ಅವರು ಪ್ರಸ್ತಾಪ ಮಾಡಿದ್ರು. ಏನು ಅಂದ್ರೆ, ತಪ್ಪು ತಿಳ್ಕೊಬೇಡಿ ಮತ್ತು ನನ್ನ ತಪ್ಪಾದರೆ ಅದನ್ನು ನೀವು ಕ್ಷಮಿಸಬೇಕು. ಅಲ್ಲಿರುವ ಸರ್ವಸಾಧುಗಳೆಂದರೆ ಇಲ್ಲಿರುವ ಸರ್ವಸಾಧುಗಳು ಅಲ್ಲ ಅಂತ ಸ್ವಲ್ಪ ಜಿಜ್ಞಾಸೆ ಇರ್ತಕ್ಕಂಥದ್ದು. ಈಗ ನಾನು ಇವತ್ತು ಬೆಳಿಗ್ಗೆ ಎದ್ದು ನಮೋ ಲೋಯೇ ಸವ್ವಸಾಹೂಣಂ ಅಂತ ಹೇಳಿದ್ರೆ ಅದು ಇಲ್ಲಿ ಇರುವ ಈ ಪರಿಸರದಲ್ಲಿರುವ ಯಾರೋ ಸರ್ವಸಾಧುಗಳಿಗೆ ನಮಸ್ಕಾರ ಮಾಡಿದು ಅಂತ ಅರ್ಥ ಅಲ್ಲ ಅಂತ. ಯಾರು ಮೋಕ್ಷ ಸಾಧನೆಯ ದಾರಿಯಲ್ಲಿ ತೊಡಗಿಕೊಂಡು ಕೊನೆಯ ಹಂತದಲ್ಲಿ ಮುನಿಯಾಗಿ, ಉಪಾಧ್ಯಾಯರಾಗಿ, ಆಚಾರ್ಯರಾಗಿ, ಅರಹಂತ ಪರಮೇಷ್ಠಿಯಾಗಿ ಸಿದ್ಧತ್ವವನ್ನ ಈ ಗುಣಸ್ಥಾನಗಳು ಏನಿದ್ದಾರೆ ಅವರನ್ನ ನಾವಲ್ಲಿ ಭಜಿಸ್ತೇವೆ, ಆ ಪಂಚಪರಮೇಷ್ಠಿಗಳನ್ನ. ಈ ಮುನಿಗಳು ಕೂಡ ಮುಂದೆ ಆ ಮಾರ್ಗದಲ್ಲಿ ಈ ಭವದಲ್ಲೇ ಹೋಗ್ತಾರೆ ಅಂತಾದ್ರೆ ಅವರು ಪಂಚಪರಮೇಶ್ವರಿಗಳ ಸಾಲಿಗೆ ಸೇರ್ತಾರೆ. ಒಂದು ಒಳ್ಳೆ ಮಾತನ್ನು ಅವರು ಹೇಳಿದ್ರು. ಏನು ಅಂದ್ರೆ, ಯಾರೋ ಒಬ್ಬರು ಮುನಿಗಳಿಗೆ ನಾವು ಇಲ್ಲಿ ಪಂಚಪರಮೇಶ್ವರಿಗಳ ಸ್ಥಾನದಲ್ಲಿ ಸ್ಥಾನ ಕೊಟ್ಟು ಅಂತಿಟ್ಕೋಣ. ಸರ್ವಸಾಧುಗಳು ಎನ್ನುವಲ್ಲಿ ಒಬ್ಬರು ಮುನಿಗಳಿದ್ದಾರೆ, ಅವರು ಮುನಿಗಳು ಸರ್ವಸಾಧುಗಳು ಅಂತ ಇವತ್ತು ನಾನು ಪಂಚನಮಸ್ಕಾರ ಹೇಳುವಾಗ ಅವರಿಗೆ ನಮಿಸಿದೆ ಅಂತ ಇಟ್ಕೊಳ್ಳೋಣ. ಅವರ ನಿರ್ವಾಣ ಆದ್ಮೇಲೆ ಎಲ್ಲಿಗೆ ಹೋಗ್ತಾರೆ ಅವರು? ಜಿಜ್ಞಾಸೆ ಬರುವುದಿಲ್ಲ. ನಿರ್ವಾಣ ಆದ್ಮೇಲೆ ಒಂದು ಅವರು ಮಾಡಿರ್ತಕ್ಕಂಥ ಪುಣ್ಯದ ಕೆಲಸದಿಂದಾಗಿ ಸ್ವರ್ಗಕ್ಕೆ ಹೋಗ್ತಾರೆ, ದೇವತೆ ಆಗ್ತಾರೆ. ಅವರು ಪಂಚಪರಮೇಷ್ಠಿಗಳಲ್ಲ. ನಮಗೆ ಅವರು ಪಂಚಪರಮೇಷ್ಠಿಗಳು ಆಗಬೇಕು ಅಂತಿದ್ರೆ ಆ ಹಂತದಲ್ಲಿ ಅರಿಹಂತ ಸಿದ್ಧ ಪದವಿಗೆ ಹೋಗ್ಬೇಕು. ಹೋಗುವುದಕ್ಕೆ ಸಿದ್ಧವಾಗಿರುವ ಆಚಾರ್ಯರು, ಉಪಾಧ್ಯಾಯರು, ಸರ್ವಸಾಧುಗಳು ನಮ್ಮ ಪರಮೇಷ್ಠಿಗಳಾಗ್ತಾರೆ. ಅವರನ್ನ ಗೌರವ ಮಾಡ್ತೇವೆ ನಾವು. ನೋಡಿ, ಮತ್ತೆ ಇಲ್ಲಿ ಪುನಃ ಇದು ನಿಶ್ಚಯ ದೃಷ್ಟಿ. ನಿನ್ನೆ ಹೇಳಿದ್ದೇನೆ, ವ್ಯವಹಾರ ದೃಷ್ಟಿಯಿಂದ ನಮ್ಮೊಳಗೆ ಸರ್ವಸಾವೂಣಂ ಅಂತ ಹೇಳುವುದರಲ್ಲಿ ನಮ್ಮ ಸಾಧುಗಳು ಇದ್ದಾರೆ ಅಂತ ಹೇಳುವುದರಲ್ಲಿ ಅಪರಾಧ ಏನೂ ಇಲ್ಲ, ಅದು ವ್ಯವಹಾರ ದೃಷ್ಟಿ. ಆದರೆ ನಿಶ್ಚಯ ದೃಷ್ಟಿಯಿಂದ ಆ ರೀತಿಯಲ್ಲಿ ಯೋಚನೆಗಳು ಮಾಡಬೇಕಾದದ್ದು ಅಂತ ಅವರು ವಿಷಯವನ್ನ ಹಂಚಿಕೊಳ್ತಾ ಇದ್ದಾರೆ. ನಾವು ಜಪ ಮಾಡ್ತೇವೆ. ಮಕ್ಕಳಿಗೆ 8ನೇ ವರ್ಷಕ್ಕೆ ವ್ರತೋಪದೇಶವನ್ನ ಅಥವಾ ಮಂತ್ರೋಪದೇಶವನ್ನ ಕೊಡುವುದಕ್ಕಿಂತ ಮೊದಲೇ ಮಾತು ಬಂದ ಕೂಡಲೇ ಅಥವಾ ಯಾವುದು ಅಕ್ಷರಾಭ್ಯಾಸ ಪ್ರಾರಂಭ ಆಗುವಾಗಲೇ ಓಂನಿಂದ ಶುರು ಮಾಡ್ತೇವೆ ನಾವು. ಸಂಸ್ಕಾರ ತಪ್ಪಿಲ್ಲ. ಆಮೇಲೆ ಆ ಮಗು ಮಾತನಾಡಿ ಶುರು ಮಾಡ್ತದೆ ಅಂತ ಹೇಳಿದ ಕೂಡಲೇ ನಮೋ ಅರಿಹಂತಾಣಂ, ನಮೋ ಸಿದ್ಧಾಣಂ ಹೇಳಿಕೊಡ್ತೇವೆ. ಮೊದಲಿಗೆ ತಪ್ಪು ಹೇಳಿದ್ರು, ಆಮೇಲೆ ಸರಿ ಹೇಳುತ್ತೆ ಮಗು, ಸಂಸ್ಕಾರ ಸಿಗುತ್ತೆ. ಆದರೆ ಅದಕ್ಕೆ ನಿಜವಾದ ಒಂದು ಮುದ್ರೆ, ಒಂದು ಶಕ್ತಿ ಬರ್ತಕ್ಕಂಥದ್ದು ಎಲ್ಲಿಂದ ಅಂತ ಕೇಳಿದ್ರೆ, ಗುರುಗಳು ವ್ರತೋಪದೇಶ ಅಥವಾ ಮುಂಜಿ ಶಾಸ್ತ್ರ ಮಾಡುವಾಗ ಗುರುಗಳು ಪಂಚನಮಸ್ಕಾರವನ್ನ ಹೇಳುವುದರ ಮೂಲಕ ಅದನ್ನ ಸಾರ್ಥಕಪಡಿಸ್ತಕ್ಕಂಥ ಕ್ಷಣ ಅಂತ. ಬಂಧುಗಳು, ಸುಮ್ಮನೆ ವಿಷಯಾಂತರ ಆಗುತ್ತೆ. ಆದರೂ ಹಿಂದೂಗಳ ವಿಷಯಕ್ಕೆ ಹೋದ್ರೆ ಅಲ್ಲಿ ಗಾಯತ್ರಿ ಮಂತ್ರ ಅಂತ ಒಂದಿದೆ. ಪಂಚನಮಸ್ಕಾರ ಮಂತ್ರದ ಮಹತ್ವ ಕೂಡ ಹಾಗೇನೆ. ಇದು ನಾಳೆಯ ವಿಷಯ, ಆದರೂ ಇವತ್ತು ಬರ್ತದೆ. ಒಂದು ಸುಮ್ಮನೆ ಸ್ವಾರಸ್ಯದ ಘಟನೆಗೋಸ್ಕರ ನೆನಪು ಮಾಡ್ಕೊಂಡೆ ನಾನು. ಒಬ್ಬ ಹುಡುಗನಿಗೆ ಬ್ರಹ್ಮೋಪದೇಶ, ಅವರು ಬ್ರಹ್ಮೋಪದೇಶ ಅಂತ ಹೇಳುವುದು. ಬ್ರಹ್ಮೋಪದೇಶವನ್ನು ಕೊಟ್ಟರು. ಆ ಬ್ರಹ್ಮೋಪದೇಶದ ಒಂದು ಭಾಗವಾಗಿ ಮಂತ್ರೋಪದೇಶ ಇದೆ ಅವರಲ್ಲಿಯೂ ಕೂಡ. ಗಾಯತ್ರಿ ಮಂತ್ರವನ್ನ ಹೇಳಿಕೊಟ್ಟು ಹೇಳಿದ್ರು, ದಿನಾ ಹೇಳಬೇಕು, ಗಟ್ಟಿಯಾಗಿ ಹೇಳಬೇಕು ಅಂತ. ಅಪ್ಪ ಅಮ್ಮ ಕರ್ಕೊಂಡು ಬಂದಿದ್ದಾರೆ, ಎಲ್ಲ ಸಂತೋಷ ಆಯ್ತು, ಕರ್ಕೊಂಡು ಹೋದ್ರು. ಮರುದಿವಸ ಹುಡುಗ ಮನೆಯಲ್ಲಿ ಜೋರಾಗಿ ಹೇಳ್ತಾನೆ ಓಂಬು ಅಂತ ಇದನ್ನ ಗಾಯತ್ರಿ ಮಂತ್ರವನ್ನು ಜೋರಾಗಿ ಹೇಳ್ತಾ ಇದ್ದಾನೆ. 2ನೇ ದಿವಸ ಹೇಳ್ತಾ ಇದ್ದಾನೆ. ಅಪ್ಪ ಅಮ್ಮನಿಗೆ ಭಾರಿ ಖುಷಿ. ಎಷ್ಟು ಖರ್ಚು ಮಾಡಿದ್ದೇವೆ, ಊಟಕ್ಕೆ 5 ಲಕ್ಷ ಆಗಿದೆ, ಬಂದವರಿಗೆಲ್ಲ ಊಟ ಮಾಡಿ ಬ್ರಹ್ಮೋಪದೇಶಕ್ಕೆ. ಆದ್ರಿಂದ ಅವ್ರಿಗೆ ಪಂಡಿತರಿಗೆ ಎಷ್ಟೋ ಕೊಟ್ಟಿದ್ದೇವೆ ನಾವು, ಇನ್ನೇನೋ ಮಾಡಿದ್ದೇವೆ ಖರ್ಚು, ಸಾರ್ಥಕ, ಗಾಯತ್ರಿ ಮಂತ್ರ ಚೆನ್ನಾಗಿ ಹೇಳ್ತಾ ಇದ್ದ ನಮ್ಮ ಹುಡುಗ ಅಂತ. 3ನೇ ದಿವಸ ಹೇಳಿದ, 4ನೇ ದಿವಸ ಹೇಳಿದ, 15ನೇ ದಿವಸ ಆಗುವಾಗ ಸೌಂಡ್ ಇಲ್ಲ, ಮಂತ್ರ ಕೇಳ್ತಾ ಇಲ್ಲ. ಅಪ್ಪ ಸುಮ್ಮನೆ ಕಿವಿ ಕೊಟ್ಟ, ಸೌಂಡ್ ಇಲ್ಲ, ನೋಡೋಣ ನಾಳೆ ಹೇಳ್ತಾನೆ ಅಂತ ಅಂದ್ಕೊಂಡ. 16ನೇ ದಿವಸ ಇಲ್ಲ, ಮಂತ್ರವಿಲ್ಲ. 17ನೇ ದಿವಸ ಕರೆದ, ಬರ
ಮೊನ್ನೆ ಅಷ್ಟೆಲ್ಲ ಖರ್ಚು ಮಾಡಿ ಬ್ರಹ್ಮೋಪದೇಶ ಎಲ್ಲ ಮಾಡಿದ್ದೀನಿ ಸುಮ್ಮನೆ ಏನದು ಮಂತ್ರ ಹೇಳ್ತಾ ಇಲ್ಲ ಏನು ಕೇಳಿದ. ಅದಕ್ಕೆ ಅವ ಹೇಳಿದ, ಏನಿಲ್ಲಪ್ಪ ಮೊನ್ನೆಯಿಂದ 15 ದಿವಸದಿಂದ ಹೇಳ್ತಾ ಇದ್ದೇನೆ, ಈಗ 2 ದಿವಸದಿಂದ ಮರ್ತೋಗಿದೆ ನನಗೆ. ಆಮೇಲೆ ಒಂದು ವಾಕ್ಯ ಕೇಳಿದ ಹುಡುಗ, ಅಪ್ಪ ನಂಗೆ ಈಗ ಗಾಯತ್ರಿ ಮಂತ್ರ ಮರ್ತೋಗಿದೆ, ನಿಂಗೆ ಗೊತ್ತುಂಟಲ್ಲ ಹೇಳಪ್ಪ. ಆಗ ಅಪ್ಪ ಹೇಳಿದ ಒಂದು ವಾಕ್ಯ ಗಮನಿಸಿ, ಏನ 16 ದಿವಸದ ಮೊದಲು ಹೇಳಿಕೊಟ್ಟಿರೋ ನಿನ್ಗೆ ಮರ್ತೋಗಿದೆ, 40 ವರ್ಷದಿಂದ ಹೇಳಿರುವ ನಂಗೆ ನೆನಪಿರ್ತದ ಅಂದ. ಆದ್ದರಿಂದ ಜಪಕ್ಕೆ ನಾವು ಮೂಲವಾಗಿ ತೆಗೆದುಕೊಳ್ತಕ್ಕಂತಹ ಮಂತ್ರ, ಪಂಚನಮಸ್ಕಾರ ಮಂತ್ರ ಏನಿದೆ, ಅದು ಬಾಲ್ಯದ ಸಂಸ್ಕಾರದಿಂದ ಮಗುವಿಗೆ ಹೇಗೋ ಪ್ರಾಣೋತ್ಕ್ರಮಣ ಕಾಲದವರೆಗೆ ನಮಗೂ ಶಿರೋಧಾರ್ಯ. ಅದು ಬಿಡ್ತಕ್ಕಂಥದ್ದಲ್ಲ, ಅದು ಮರೀತಕ್ಕಂಥದ್ದಲ್ಲ, ಸ್ಮರಿಸ್ತಕ್ಕಂಥದ್ದು. ಅದರ ಶಕ್ತಿ ಏನು ಅನ್ನೋದ್ರ ಬಗ್ಗೆ ನಾಳೆ ಒಂಚೂರು ಯೋಚನೆ ಮಾಡೋಣ ಅಂತ ಅಂದ್ಕೊಳ್ತೇನೆ ನಾನು. ನಾಳೆಯ ವಿಷಯ ಅದು. ಅದನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ, ಈಗ ಪಂಚನಮಸ್ಕಾರ ಮಂತ್ರವನ್ನ ಒಂದು ಸಲ ಹೇಳುವುದಾದರೆ ಪ್ರಶ್ನೆ ಇಲ್ಲ, ಒಂದು ಸಲ ಹೇಳ್ತೇವೆ. ಮತ್ತು ಕೆಲವು ಕಡೆ ಬಹಳ ಜಿಜ್ಞಾಸೆಗಳು, ಓಂ ಬೇಕಾ ಬೇಡವಾ ಪಂಚನಮಸ್ಕಾರ ಹೇಳುವಾಗ. ಈವನ್ ಗ್ರಂಥಗಳಲ್ಲೂ ಕೂಡ ಪಂಡಿತರೆ ಕೆಲವರಲ್ಲಿ ಓಂ ಇಂದ ಶುರು ಮಾಡಿರ್ತಾರೆ, ಇವ್ರಿಗೆ ಗೊಂದಲ. ನಮ್ಗೆ ಬಹಳ ಸ್ವಾರಸ್ಯ ಆಗುದಲ್ಲಿ ಶಿಬಿರಗಳಲ್ಲಿ ನಾವು ಏನ್ ಮಾಡ್ತೇವೆ ಅಂದ್ರೆ ಹೇಳ್ಕೊಡ್ತೇವೆ, ಮಕ್ಕಳೇ ಓಂಕಾರ ಪಂಚನಮಸ್ಕಾರದಲ್ಲಿ ಓಂ ಅನ್ನೋದು ಪಂಚನಮಸ್ಕಾರದ ಭಾಗ ಅಲ್ಲ. ಯಾಕೆ ಅಂದ್ರೆ ಪಂಚನಮಸ್ಕಾರದಲ್ಲಿ ಇರುವುದು 35 ಅಕ್ಷರಗಳು ಅಂತ ಲಿಖಿತಗೊಳಿಸಲ್ಪಟ್ಟಿದ್ದಾವೆ. ನೀವು ಓಂ ಸೇರಿಸಿದ್ರೆ 36 ಆಗ್ತದೆ. ಆದ್ರಿಂದ ಪಂಚನಮಸ್ಕಾರದಲ್ಲಿ ಓಂ ಇಲ್ಲ. ನಮೋ ಹರಿ ಅಂತ ಶುರು ಮಾಡಿ ನಾವು ಶಿಬಿರದಲ್ಲಿ ಹೇಳ್ಕೊಡೋದು, ಮತ್ತು ಊಟದ ಹೊತ್ತಿಗೂ ಅದನ್ನೇ ಹೇಳಿಸೋದು, ಭಜನೆ ಹೊತ್ತಿಗೂ ಅದನ್ನೇ ಹೇಳಿಸೋದು. ಶಿಬಿರ ಪ್ರಾರಂಭ ಆಗುವಾಗಲೂ ದಿನದಲ್ಲಿ ಒಂದು 50 ಸಲ ಮಕ್ಕಳು ಹೇಳಿ 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 ಪಂಚನಮಸ್ಕಾರ ಆಗಿರ್ತದೆ. ಕೊನೆಯ ದಿವಸ ವ್ರತ ಸ್ವೀಕಾರ, ವ್ರತೋಪದೇಶ ಆ ಮಕ್ಕಳಿಗೆ, ಶಿಬಿರದ ಮಕ್ಕಳಿಗೆ ವ್ರತೋಪದೇಶ ಕೊಡ್ಲಿಕ್ಕೆ ಗುರುಗಳು ಬರ್ತಾರೆ. ಆಯ್ತೆ, ಗುರುಗಳು ಬಂದವ್ರ ಮೇಲೆ ಕೂತು, ಈಗ ವ್ರತೋಪದೇಶ ಶುರು ಮಾಡೋಣ ಮಕ್ಕಳೇ, ಎಲ್ಲ ಪಂಚನಮಸ್ಕಾರ ಹೇಳಿ ಓಂ ನಮ. ಮಕ್ಕಳೆಲ್ಲ ಪಿಳಿ ಪಿಳಿ ಅಂತ ನಮ್ಮನ್ನು ನೋಡುದು, ಇದೇನಪ್ಪ ಶಿಬಿರದಲ್ಲಿ 3 ದಿವಸ ಓಂ ಇಲ್ಲ ನಮೋ ಒಂದೇ ಶುರು ಮಾಡಬೇಕು ಅಂತ ನಮ್ಮ ಗುರುಗಳು ಹೇಳಿದ್ದಾರೆ, ಈ ಗುರುಗಳು ಓಂನಿಂದ ಶುರು ಮಾಡಿದ್ರಲ್ಲ ಅಂತ ಅವ್ರಿಗೆ ಗೊಂದಲ. ಗುರುಗಳದ್ದು ತಪ್ಪೇನು ಅಲ್ಲ, ತಪ್ಪು ಅಂತಲ್ಲ. ಯಾಕಂದ್ರೆ ಓಂ ಅನ್ನೋದೇ ಪಂಚನಮಸ್ಕಾರ, ಓಂ ಅನ್ನೋದೇ ಪಂಚನಮಸ್ಕಾರ. ಆದ್ರಿಂದ ಈ ಪಂಚನಮಸ್ಕಾರದೊಟ್ಟಿಗೆ ಆ ಓಂ ಸೇರಿಸಿದ್ರೆ ಒಂದೇ ಸಲ 2 ಸಲ ಪಂಚನಮಸ್ಕಾರ ಹೇಳಿದಾಗ ಆಗ್ತದೆ ನಿಜ. ಆದರೆ ಮೊದಲಿಗೆ ಕಲಿಕೆ ನಡೆಸುವ ಮಕ್ಕಳಿಗೆ ಇದು ಪಂಚನಮಸ್ಕಾರದ ಒಂದು ಭಾಗ ಎನ್ನುವ ಭಾವನೆ ಬರಬಾರ್ದು. ಓಂ ಎನ್ನುವುದು ಪಂಚನಮಸ್ಕಾರ ಅನ್ನುವುದು ಭಾವನೆ ಬರಬೇಕು. ಹೇಗೆ ಓಂ ಪಂಚನಮಸ್ಕಾರ ಆಗುತ್ತೆ? ನಮೋ ಅರಿಹಂತಾಣಂನ ಅಬ್ರುವೇಷನ್ಸ್ ಅಂತ ಕರೆಯುದು ನಾವು ಅದನ್ನ. ಆ ಮೊದಲಿದ ಅರಿಹಂತರು, ಆ ಅಬ್ರುವೇಷನ್ ಅದು. ಆ ಅಂತ ಹೇಳಿದ್ರೆ ಅರಿಹಂತರು. ಎರಡನೆಯವರು ಅಶರೀರಿಗಳು, ಸಿದ್ಧ ಪರಮೇಶ್ವರಿಗಳಿಗೆ ಅಶರೀರಿಗಳು. ಆ ಕೂಡಿಸು ಆ, ಅಲ್ಲಿಗೆ ಆ ಆಯ್ತು. ಅಂದ್ರೆ ಆ ಅಂತ ಹೇಳಿದ್ರೆ ಅಲ್ಲಿ ಅರಹಂತರು ಬಂತು, ಸಿದ್ಧರು ಬಂತು. ಮೂರನೇದ್ದು ಆಚಾರ್ಯರು, ಪುನಃ ಒಂದು ಪ್ಲಸ್ ಆ. ಆಕೆ ಆ ಸೇರಿಸಿದ್ರೆ ಆವೇ ಆಗುವುದು. ಹಾಗಾಗಿ ಆ ಅಂತ ಹೇಳಿದ್ರೆ ಅರಿಹಂತರು, ಅಶರೀರಿಗಳು, ಆಚಾರ್ಯರು ಆಯಿತು. ಆಮೇಲೆ ನಮೋ ಉಜ್ಜಾಯಣಂ, ಉ. ಆಕೆ ಉ ಸೇರಿಸಿದ್ರೆ, ಕನ್ನಡ ಮೇಷ್ಟ್ರುಗಳು ಕರೆಕ್ಟ್ ಹೇಳ್ತಾರೆ, ಗುಣಸಂಧಿ ಅದು. ಆಕೆ ಉ ಸೇರಿಸಿದ್ರೆ ಓ. ಸಂಧಿಯಲ್ಲಿ ಏನ್ ಹೇಳ್ತದೆ ಅಂದ್ರೆ ಆ ಅಕ್ಷರಕ್ಕೆ ಉ ಅಕ್ಷರ ಸೇರಿಸಿದ್ರೆ ಅದು ಓ ಆಗ್ತದೆ. ಆದ್ರಿಂದ ಅರಹಂತರು, ಅಶರೀರಿಗಳು, ಆಚಾರ್ಯರು ಎನ್ನುವ ಆಕೆ ಉ ಸೇರಿಸಿದಾಗ ಓ ಆಗ್ತದೆ ಅದು. ಆಮೇಲೆ ಕೊನೆಯದು ಮುನಿಗಳು, ಸರ್ವಸಾಧುಗಳು ಅಂದ್ರೆ ಮುನಿಗಳು. ಓಗೆ ಮೂ ಸೇರಿಸಿದ್ರೆ ಓಂ ಆಗುತ್ತೆ. ಓಗೆ ಮೂ ಸೇರಿಸಿದ್ರೆ ಓಂ ಆಗುತ್ತೆ. ಓಮ ಅಂತ ಹೇಳಿದ್ರೆ ಪಂಚನಮಸ್ಕಾರ ಆಗುತ್ತೆ ಇದು. ಆದ್ದರಿಂದ ಈ ಪಂಚನಮಸ್ಕಾರವನ್ನ ನಾವು ಜಪ ಮಾಡುವಾಗ, ಯಾಕಂದ್ರೆ ಇದರಲ್ಲಿ ನಾವು ಅರಿಹಂತರಲ್ಲ, ನಾವು ಸಿದ್ಧರಲ್ಲ, ನಾವು ಆಚಾರ್ಯರಲ್ಲ, ನಾವು ಉಪಾಧ್ಯಾಯರಲ್ಲ, ನಾವು ಸರ್ವಸಾಧುಗಳು ಅಲ್ಲ. ಆದ್ರಿಂದ ನಾವು ಬೇರೆಯವರನ್ನ ಜಪಿಸುವುದು ಜಪ ಆಗ್ಬೇಕು. ಆದರೆ ಇಲ್ಲಿಯೇ ನಿಲ್ಲುವುದಲ್ಲ ಅಂತ ನಾನು ಭರತೇಶ್ ವೈಭವದ ಸಂದರ್ಭದಲ್ಲಿ ಕೇಳಿದ್ದೆ, ನಿಮಗೆ ನೆನಪಿದೆಯಾ ಗೊತ್ತಿಲ್ಲ, 11 ವರ್ಷ ಆಯ್ತಲ್ಲ, ಆದ್ರೂ ನೆನಪಿದೆ ಅಂತ ತುಂಬಾ ಜನ ಹಂಚಿಕೊಡ್ತಾ ಇದ್ರು, ವಿಷಯ ಹೇಳ್ತಾ ಇದ್ರು. ನಾನು ಕೇಳಿದ್ದೆ ಆವಾಗ, ವೃದ್ಧರು ಮತ್ತು ಮುದುಕರು
ನೀವು ವೃದ್ಧರಾಗಿ ಸಾಯ್ಬೇಕು ಅಂತ ಇಷ್ಟಪಡ್ತೀರೋ ಮುದುಕರಾಗಿ ಸಾಯ್ಬೇಕು ಅಂತ ಇಷ್ಟಪಡ್ತೀರೋ ಅಂತ ಕೇಳಿದ್ದೆ. ಅಯ್ಯೋ, ವೃದ್ಧರು ಮುದುಕರೇ ಅಲ್ವಾ? ಮುದುಕರು ವೃದ್ಧರೇ ಅಲ್ವಾ? ಅಲ್ಲ. ಯಾರು ಜೀವನದಲ್ಲಿ ವೃದ್ಧಿಯನ್ನ ಹೊಂದಿದ್ದಾರೋ ಅವರು ವೃದ್ಧರು, ಇಲ್ಲದಿದ್ರೆ ಮುದುಕರೇ. ಯಾರನ್ನು ಮಾಡ್ತಾ ಇಲ್ಲ ನಾನು, ಸುಮ್ಮನೆ ಪ್ರೇರೇಪಿಸ್ತಾ. ಇದು 8ನೇ ವರ್ಷಕ್ಕೆ ವ್ರತ ಸ್ವೀಕಾರ ಕೊಟ್ಟಾಗಲೂ ನಾವು ಹೇಳಿದ್ದು ನಮೋ ಅರಿಯಂತಾಣಂ, ನಮೋ ಸಿದ್ಧಾಣಂ, ನಮೋ ಐರ್ಯಾಣಂ, ನಮೋ ಉಜ್ಜಾಣಂ, ನಮೋ ಲೋಯ ಸರಸಾವಳು. 85ನೇ ವಯಸ್ಸಿಗೆ ಪ್ರಾಣ ಬಿಡುವಾಗಲೂ ನಮೋ ಅರಿಯಂತಾಣಂ, ನಮೋ ಸಿದ್ಧಾಣಂ, ನಮೋ ಐರ್ಯಾಣಂ, ನಮೋ ಉಜ್ಜಾಣಂ, ನಮೋ ಲೋಯ ಸರಸಾವಳು ಆಗಿಬಿಟ್ರೆ ನಾವು ವೃದ್ಧಿಯೇ ಹೊಂದಲಿಲ್ಲ ಅಂತ ಅರ್ಥ ತಾನೆ. ಹಾಗಾಗಿ ವೃದ್ಧರಾಗಬೇಕು, ನಾವು ವೃದ್ಧಿಯನ್ನ ಹೊಂದಬೇಕು. ಅದಕ್ಕೆ ಬೇರೆ ಚಿಂತನೆಗಳು ಬೇಕಾದಷ್ಟು ಸಂಖ್ಯೆಗಳಿದ್ದಾಗ ನಾನು ಇಲ್ಲಿ ಹೇಳ್ತಾ ಇರೋದೇನು ಅಂದ್ರೆ, ಈ ಪಂಚ ನಮಸ್ಕಾರಕ್ಕೆ ಅಪಾರವಾದ ಶಕ್ತಿ ಇದೆ. ಕೊನೆಗೆ ಪ್ರಾಣೋತ್ಕ್ರಮಣದ ಕಾಲಕ್ಕೂ ಕೂಡ ಅವರಿಗೆ ಪ್ರಜ್ಞೆ ಇಲ್ಲದಿದ್ರೆ ಅಥವಾ ಅವರಿಗೆ ಸಾಧ್ಯವಾಗದಿದ್ರೆ ನಾವು ಪಂಚ ನಮಸ್ಕಾರವನ್ನು ಹೇಳುವುದರ ಮೂಲಕ ಅವರಲ್ಲಿ ಈ ಜಪದ ಭಾವನೆಯನ್ನ, ಜಪಿಸುವ ಭಾವನೆಯನ್ನ, ಸ್ಮರಣೆ ಮಾಡ್ತಕ್ಕಂಥ ಭಾವನೆಯನ್ನ ಪ್ರೇರೇಪಿಸಬಹುದು. ಇದರ ಬಗ್ಗೆ ನಾಳೆ ಮತ್ತೆ ಬೇರೆ ಸಂಗತಿಗಳನ್ನ ಮಾತನಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇವೆ. ನಾನು ಹೇಳಿದೆ ಓಂ, ಅಲ್ಲಿಂದ ಶುರು ಮಾಡಿದೆ, ಆಮೇಲೆ ಪಂಚ ನಮಸ್ಕಾರ, ಆಮೇಲೆ ಬರ್ತದೆ ಹಸ್ತಕ್ಕೆ. ನಾವು ಕೈಯಲ್ಲಿ 9 ಗಂಟುಗಳನ್ನು ಇಟ್ಕೊಂಡು ಹಸ್ತದಲ್ಲಿ ಸುಲಭವಾಗಿ ಮಕ್ಕಳಿಗೆ 9 ಬಾರಿ ಜಪ ಮಾಡತಕ್ಕಂಥದ್ದನ್ನ ಕಲಿಸ್ತೇವೆ, ಗೊತ್ತಿದೆ ಎಲ್ರಿಗೂ, ಅದರಿಂದ ನಾನು ಅದರ ಬಗ್ಗೆ ಹೋಗೋದಿಲ್ಲ. ಅದರಿಂದ ನೆಕ್ಸ್ಟ್ ಹೆಜ್ಜೆಗೆ ಬಂದಾಗ ಜಪಮಣಿ ಬರ್ತದೆ, ಜಪಮಾಲೆ ಬರ್ತದೆ. ನಾನು ಏನು ವಿವರಿಸುವುದಿಲ್ಲ. ಯುಗಳಮುನಿ ಮಹಾರಾಜರ ಜಪಕ್ಕೆ ಸಂಬಂಧಪಟ್ಟ 3 ವಿಡಿಯೋಗಳು ಯೂಟ್ಯೂಬಲ್ಲಿದೆ. ತುಂಬ ವಿಸ್ತಾರವಾಗಿ, ತುಂಬ ಚೆನ್ನಾಗಿ ಹೇಳಿದ್ದಾರೆ. ಸ್ವಲ್ಪ ಮೊಬೈಲ್ ಇಟ್ಕೊಂಡು ಕೂತ್ಕೊಂಡು ನೋಡಿ, ಚೆನ್ನಾಗಿದೆ. ಆದ್ದರಿಂದ ಜಪಮಾಲೆಯಲ್ಲಿ ಅಲ್ಲಿ 3 ರತ್ನತ್ರಯ ಸೂಚಕವಾಗಿರ್ತಕ್ಕಂಥ ಮಣಿಗಳು ಜಪಮಾಲೆಯಲ್ಲಿ ಇರ್ತದೆ. ಉಳಿದ ಹಾಗೆ 108 ಮಣಿಗಳಿರ್ತವೆ. ಚಿಕ್ಕದಾಗಬೇಕು ಅಂದ್ರೆ ಅದನ್ನ ವಿಭಾಗೀಕರಿಸಿ ಏನೋ ಮಾಡ್ತೇವೆ. ಆ ಜಪಮಾಲೆಗಳನ್ನ ಮಧ್ಯದ ಬೆರಳಿನಲ್ಲಿ ಪ್ರದಕ್ಷಿಣಾಕಾರವಾಗಿ ಇದರ ಬಗ್ಗೆ ತುಂಬಾ ಚರ್ಚೆ ಆಗಿದೆ. ನಾನು ಈಗ ಇಲ್ಲಿ ಚರ್ಚೆ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಆದ್ದರಿಂದ ಪ್ರದಕ್ಷಿಣಾಕಾರವಾಗಿ ಅದನ್ನು ಸುತ್ತುತ್ತಾ ನಾವು ಜಪವನ್ನ ಮಾಡಬೇಕು, ಪಂಚ ನಮಸ್ಕಾರವನ್ನು ಹೇಳಬೇಕು ಅನ್ನೋದು ಇದೆ. ಬಂಧುಗಳೇ, ಇನ್ನು ಕೊನೆಯ ವಿಷಯಕ್ಕೆ ಬರ್ತೇನೆ. ತಪ ವಿಶೇಷ ಏನು ಅಂದ್ರೆ, ಇದಕ್ಕೆ ನಾವು ಎಲ್ಲದಕ್ಕಿಂತ ಹೆಚ್ಚು ಬಹುಶಃ ಈಗಾಗಲೇ ಹೇಳಿದ ನಿಯಮ, ನೋಂಪಿ, ವ್ರತಗಳು, ಜಪ ಎಲ್ಲಕ್ಕಿಂತ ಹೆಚ್ಚು ಮಹತ್ವ ಕೊಡಬೇಕಾದ ಸಂಗತಿ ಯಾವುದು ಅಂತ ಕೇಳಿದ್ರೆ ತಪಸ್ಸು. ನಮ್ಮೆಲ್ಲ ವೀತರಾಗ ಭಗವಂತರು ತಪೋಮುದ್ರೆಯಲ್ಲಿ ನಮಗೆ ದೇವರಾಗಿ ಕಂಗೊಳಿಸ್ತಾರೆ, ದೇವರಾಗಿ ಕಂಗೊಳಿಸ್ತಾರೆ. ನಿನ್ನೆ ಮೊನ್ನೆ ಎಲ್ಲೋ ಇದು ನಾಳೆದ್ದೆ ಬಿಡಿ, ಆದರೂ ಇವತ್ತು ನೆನಪಿಪ್ಪಾಗ ನಾಳೆ ಖಾಲಿ ಆಗ್ತದೆ ಏನೋ ಗೊತ್ತಿಲ್ಲ. ಕುವೆಂಪು ಅವರ ಒಂದು ಮಾತು, ಬಹಳ ಸುಂದರವಾದ ಮಾತು. ನೀವು ಯಾರನ್ನು ಪೂಜಿಸುತ್ತೀರೋ ಅವರಂತೆ ಆಗುತ್ತೀರಿ. ಕುವೆಂಪು ಜೈನರಲ್ಲ, ಆದರೆ ವಿಶ್ವಮಾನವ ಸಂದೇಶದವ. ಅವ್ರು ಹೇಳ್ತಾರೆ, ನೀವು ಯಾರನ್ನು ಪೂಜಿಸುತ್ತೀರೋ ಅವರಂತೆ ಆಗುತ್ತೀರಿ. ದೇವರನ್ನು ಪೂಜಿಸಿದರೆ ದೇವರಂತೆ ಆಗುತ್ತೀರಿ, ದೆವ್ವಗಳನ್ನು ಪೂಜಿಸಿದರೆ ದೆವ್ವಗಳಂತೆ ಆಗುತ್ತೀರಿ. ಕಾಂತಾರ ಓ ನಮ್ಮ ಕಡೆಯ ಸಿನಿಮಾ, ಆದ್ರಿಂದ ಎಷ್ಟು ಪಾಪ್ಯುಲರ್ ಆಗ್ತಾ ಇದೆ. ಸಾಕಿಸಿ ಒಳಗೆ ಹೋದವರು ಕೂಡ ಬೊಬ್ಬೆ ಹೊಡೆದದ್ದು ಎಲ್ಲ. ಅದರಿಂದ ಬೇಡಿ, ನಾವು ಯಾಕೆ ಬೇಡದಿರುವುದನ್ನು ವ್ಯರ್ಥ ಮಾಡಿ ಚಿಂತಿಸಬೇಡ. ಆದ್ದರಿಂದ ನನಗೆ ಇಷ್ಟ ಆದದ್ದು ಯಾಕೆ ಈ ಮಾತು ಅನ್ನೋದನ್ನು ಹೇಳ್ತಾರೆ. ನೀವು ಯಾರನ್ನು ಪೂಜಿಸುತ್ತೀರೋ ಅವರಂತೆ ಆಗುತ್ತೀರಿ, ದೇವರನ್ನು ಪೂಜಿಸಿದರೆ ದೇವರಂತೆ ಆಗುತ್ತೀರಿ, ದೆವ್ವಗಳನ್ನು ಪೂಜಿಸಿದರೆ ದೆವ್ವಗಳಂತೆ ಆಗುತ್ತೀರಿ ಅಂತ ಹೇಳುವ ಕುವೆಂಪು ಅವರ ಮಾತನ್ನ ಒಂದು ಹೆಜ್ಜೆ ಮುಂದುವರಿಸಿ ಹೀಗೆ ಹೇಳಬಹುದು, ನಾವು ವೀತರಾಗ ಭಗವಂತನನ್ನ ಪೂಜಿಸುವವರು ವೀತರಾಗರೇ ಆಗುತ್ತೇವೆ. ಇದು ಸಂಕಲ್ಪನೆ. ವೀತರಾಗ ಭಗವಂತನನ್ನ ಪೂಜಿಸಿದವರು ಯಾವತ್ತೂ ಕೂಡ ದೆವ್ವಗಳಾಗ್ಲಿಕ್ಕೆ ಸಾಧ್ಯವೇ ಇಲ್ವಲ್ಲ. ಇದು ನಮ್ಮ ಭಾಗ್ಯ, ಇದು ನಮ್ಮ ಶ್ರೇಷ್ಠತೆ. ಆದ್ದರಿಂದ ಆ ವೀತರಾಗ ಭಗವಂತನನ್ನ ಪೂಜಿಸಬೇಕಾದ್ರೆ ನಾವು ಅವರಲ್ಲಿ ಬೇಡಿದ ಹಾಗೆ
ಮೋಕ್ಷ ಮಾರ್ಗಸ್ಯ ನೇತಾರಂ ವೇತ್ತಾರಂ ಕರ್ಮಭೂಭೃತಾಂ ಜ್ಞಾತಾರಂ ವಿಶ್ವತತ್ವಾನಂ ಒಂದೇ ತದ್ಗುಣಲಬ್ಧೆ ಅಂತ. 9:30ವರೆಗೆ ಹೋಗ್ಬೋದಲ್ಲ ಇವತ್ತು ಸ್ವಲ್ಪ ನಿನ್ನೆ ಬೇಗ ಮುಗಿಸಿದ್ವಲ್ಲ, ಅದನ್ನು ವಸೂಲ್ ಮಾಡೋಣ. ಯಾಕಂದ್ರೆ ಬೇರೆ ಏನೋ ನೆನಪಾಯ್ತು ನನಗೆ, ಆದ್ರಿಂದ ಇಲ್ಲಿ ತಯಾರಿ ಮಾಡದೇ ಇರೋದು ನೆನಪಾಯ್ತು. ಹಾಗಾಗಿ ಏನ್ ನೆನಪಾದದ್ದು ಅಂದ್ರೆ, ಸಾಮಾನ್ಯವಾಗಿ ಸಾರ್ವಜನಿಕ ಅಲ್ಲಿ ಹಿಂದೂಗಳ ಕೆಲವು ಸಭೆಗಳಿಗೆ ಅನಿವಾರ್ಯವಾಗಿ ಹೋಗ್ತೇನೆ, ಎಲ್ಲ ಕಡೆಯಲ್ಲಿ ಹೋಗಿ ಧರ್ಮದ ಬಗ್ಗೆ ಮಾತನಾಡೋದು. ಹಾಗಲ್ಲ ಒಂದು ಪ್ರಶ್ನೆ ಕೇಳ್ತೇನೆ ನಾನು, ದೇವರಲ್ಲಿ ಹೋಗಿ ಏನ್ ಬೇಡ್ತೀರಿ? ಅದು ವೀತರಾಗ ಭಗವಂತನಲ್ಲಿ ಇರ್ಬೋದು ಅಥವಾ ಹಿಂದೂ ದೇವರಲ್ಲಿ ಇರ್ಬೋದು. ಏನ್ ಬೇಡ್ತೀರಿ? ಮತ್ತು ಅದಕ್ಕಿಂತ ದೊಡ್ಡ ಜಿಜ್ಞಾಸೆ, ಬೇಡಬೇಕೋ ಬೇಡವೋ ಅಂತ. ಈಗ ಎರಡು ವಾದಗಳಿವೆ. ಭಗವಂತನ ಎದುರು ನಿಂತು ಬೇಡಬೇಕೋ ಬೇಡಬಾರ್ದು ಅಂತ. ಆಮೇಲೆ ಕಪಕ್ ಬರ್ತೇನೆ ನಾನು. ಕೆಲವರು ಈಗಲೂ ಹೇಳ್ತಾ ಇದ್ದಾರೆ, ಕೆಲವರು ಬೇಡಬೇಕು ಅಂತ, ಕೆಲವರು ಸುಮ್ಮನೆ ಇದ್ದಾರೆ ಬೇಡಬಾರದು ಅಂತ. ಎರಡು ವಾದಗಳಿದ್ದಾವೆ. ಏನು ಕೇಳಿದ್ರೆ, ಬೇಡಬೇಕು ಅಂತ ಹೇಳುವವರು ಏನು ಹೇಳ್ತಾರೆ ಅಂದ್ರೆ, ನಾವು ಏನು ಕೇಳದಿದ್ರೆ ನಮ್ಗೇನ್ ಬೇಕು ಅಂತ ಅವನಿಗೆ ಹೇಗೆ ಗೊತ್ತಾಗೋದು ಅಂತ. ಅಂದ್ರೆ ದೇವರಿಗೆ ಹೇಗೆ ಗೊತ್ತಾಗೋದು? ನಮ್ಗೆ ಏನ್ ಬೇಕು ಅದನ್ನು ಕೇಳ್ಬೇಕಲ್ಲ, ಸರಿ ಬೇಡಬೇಕು. ಆದ್ರೆ ಬೇಡಬಾರದು ಎನ್ನುವರು ಹೇಳ್ತಾರೆ, ಎಲ್ಲವನ್ನ ಬಲ್ಲ 3 ಲೋಕಗಳ ಜ್ಞಾನ, ಪರಮಪರಂಜ್ಯೋತಿ ಕೋಟಿ ಚಂದ್ರಾದಿತ್ಯ ಕಿರಣ ಸುಜ್ಞಾನ ಪ್ರಕಾಶ ಸುರರ ಮಕುಟಮಣಿ ರಂಜಿತ ಚರಣಾಬ್ಜ ಶರಣಾಗು ಪ್ರಥಮ ಜಿನೇಶ ಅಂತ ಹೇಳ್ತಕ್ಕಂಥ ನಾವು ಆ ಭಗವಂತನಿಗೆ 3 ಲೋಕಗಳನ್ನ ತಿಳಿಯಬಲ್ಲಂತಹ ಜ್ಞಾನ ಕುಳಿತಲ್ಲೇ ತಿಳಿಯಬಲ್ಲಂತ ಶಕ್ತಿ ಇದೆ ಅಂತ ಮುಕ್ಕುಡೆಯನ್ನಿಟ್ಟು ಆರಾಧಿಸ್ತಕ್ಕಂತಹ ನಮಗೆ ನನ್ನ ಮನಸ್ಸಲ್ಲಿ ಏನಿದೆ ಅಂತ ಅವನಿಗೆ ಗೊತ್ತಾಗಲ್ವಾ? ಇನ್ನೇನು ಹೇಳೋದು ಅಂತ. ಅದಕ್ಕೆ ಇತ್ತೀಚೆಗೆ ಒಂದು ಪುಟ್ಟ ಕತೆ ಹೇಳ್ತಾ ಇದ್ದೆ ನಾನು. ನಿಮ್ಮಲ್ಲಿ ಹೇಳಿದ್ದೇನೆ ಗೊತ್ತಿಲ್ಲ, ನೆನಪಿಲ್ಲ ನನಗೆ. ಜಮಖಂಡಿಯಲ್ಲಿ ಹೇಳಿದ್ದೇನೆ, ಅದು ನಿಮಗೂ ಹಂಚಿಬಿಡ್ತೇನೆ ನಾನು. ಒಬ್ಬಳು ತಾಯಿ ಬೆಳಿಗ್ಗೆ ಎದ್ದು ಒಂದು ಬ್ರೆಡ್ ಬೇಕು ಅಂತ ಒಂದು ಬೇಕರಿಗೆ ಹೋಗ್ತಾಳೆ. ಹೋಗುವಾಗ ಅವಳು ಮಾತ್ರ ಹೋಗುವುದಿಲ್ಲ, ಪುಟ್ಟ ಹುಡುಗ ಇದ್ದಾನೆ, ಮಗು ಇದ್ದಾನೆ, ಸ್ವಲ್ಪ ದೊಡ್ಡ ಬೆಳೆದಿದ್ದಾನೆ, ಅವನನ್ನು ಕರ್ಕೊಂಡು ಹೋಗ್ತಾಳೆ. ಹೋಗಿದ್ದೆ ಬೇಕರಿಯ ಒಳಗೆ ಹೋಗ್ತಾನೆ. ಬೇಕರಿಯವನು ಕೇಳ್ತಾನೆ, ಏನ್ ಬೇಕಮ್ಮ ಅಂತ. ನನಗೆ ಒಂದು ಸ್ಲೈಸ್ ಬ್ರೆಡ್ ಕೊಡಿ. ಅಷ್ಟೊತ್ತಿಗೆ ಈ ಮಗು ಒಳಗೆ ಹೋಗಿದೆ, ಹೀಗೆ ಆಚೆ ಈಚೆ ನೋಡ್ತದೆ. ಎದುರುಗಡೆ ಒಂದು ದೊಡ್ಡ ಹರಿವಾಣದಲ್ಲಿ ಅಥವಾ ತಟ್ಟೆಯಲ್ಲಿ ಹೀಗೆ ಚಾಕ್ಲೇಟ್ ರಾಶಿ ಹಾಕಿಟ್ಟಿದ್ದಾರೆ, ಡಬ್ಬದಲ್ಲಿ ತುಂಬಿಸ್ಲಿಕ್ಕೆ. ಬೇಕರಿಯವರು ಅವರೇ ಮಾಡ್ತಾರೆ, ಚಾಕ್ಲೇಟ್ ಮಾಡ್ತಾರೆ. ಈ ಹುಡುಗ ಅದನ್ನು ನೋಡ್ದ. ಬೇಕರಿಯವನಿಗೆ ಕುತೂಹಲ ಆಯಿತು. ನಮ್ಮಲ್ಲಿ ಒಂದು ಪದ್ಧತಿ ಇದೆ, ಈ ಕಡೆ ಗೊತ್ತಿಲ್ಲ ನನಗೆ, ನಮ್ಮ ಕಡೆ ಈ ಆಲೆಮನೆ, ಕಬ್ಬಿನ ಆಲೆಮನೆ ಇದ್ರೆ ಆ ಆಲೆಮನೆಗೆ ಹೋದ್ರೆ ಕುಡಿಯುವಷ್ಟು ಕಬ್ಬಿನ ಹಾಲು ಮತ್ತೊಂದು ಜಲ್ಲೆ ಕಬ್ಬು ಇದು ಕೊಡೋದು ಕ್ರಮ, ವಿದೌಟ್ ಎನಿ ಪೇಮೆಂಟ್ ಕ್ರಮ ಇದೆ. ಯಾಕಂದ್ರೆ ಅದು ದೇವ್ರು ಕೊಡ್ತಾರೆ ಅಂತ. ಹಾಗೆ ಈ ಬೇಕರಿಗೆ ಹೋದದ್ದಲ್ಲ, ಆ ಚಾಕ್ಲೇಟ್ ತಟ್ಟೆಯನ್ನು ಹುಡುಗ ನೋಡಿದ ಅಂತ ಹೇಳಿದ ತಕ್ಷಣ ಬೇಕರಿಯವ ಹೇಳ್ದ, ಏ ಹುಡುಗ, ನಿಂಗೆ ಚಾಕ್ಲೇಟ್ ಬೇಕಾ, ತೆಗೋ ಅಂದ. ತಕ್ಷಣ ಹುಡುಗ ನಂಗೆ ಬೇಡ ಅಂದ. ಈಗ ಖುಷಿಯಾದದ್ದು ಯಾರಿಗೆ ಹೇಳಿ? ಅಮ್ಮನಿಗೆ. ಮಗುವನ್ನ ಹತ್ರ ಕರ್ಕೊಂಡು ಬೆನ್ ಮೇಲೆ ಶಬಾಸ್ ಬೆನ್ ತಟ್ಟಿದ್ಲೋಳು, ಶಬಾಸ್ ಅಂದ್ಲು. ಆಗ ಅವ ಹೇಳಿದ, ಬೇಕರಿಯವ ಹೇಳಿದ, ಏಯ್ ನಾವೇ ಮಾಡ್ತೇವೆ, ನಾವೇ ತಯಾರು ಮಾಡೋದು, ಏನು ತೊಂದರೆ ಇಲ್ಲ, ಬೇಕಾದ್ರೆ ತೆಕ್ಕೋ ಅಂದ. ಬೇಡ ಅಂದ. ಮತ್ತೊಮ್ಮೆ ತಡ್ತಾಳೆ, ಏ ಅಮ್ಮ ಬೈತಾಳೆ ಅಂತ ಏನು ಹೆದರ್ಬೇಡ್ವೋ, ಕೇಳೋ, ಬೇಕಾದ್ರೆ ತೆಕ್ಕೋ ಅಂದ. ಆಗ್ಲೂ ಬೇಡ ಅಂದ. ಏನು ಹೇಳಿದ್ರು ಕೇಳಿ. ಸರಿ ಅಮ್ಮ, ನಿಮ್ಗೇನು ಬೇಕು? ಬ್ರೆಡ್ ಬೇಕು. ಒಂದು ಸ್ಲೈಸ್ ಬ್ರೆಡ್ ಕೊಟ್ರು. ಕೊಟ್ಟಾದ್ಮೇಲೆ ಈ ಅಂಗಡಿಯವ ಪಾಪ ಮಗು ಅದನ್ನು ಹಾಗೆ ಕಳಿಸ್ಲಿಕ್ಕೆ ಆಗ್ತದ ಅಂತ ಹೇಳಿ ಹೀಗೆ ಒಂದು ಬೊಗಸೆ ಹೀಗೆ ಚಾಕ್ಲೇಟ್ ತಕೊಂಡು ತೆಗೋ ಅಂದ. ಈಗ ರಪಕ್ಕಂತ ಕೈ ಎರಡು ಹೀಗೆ ಹಿಡ್ದ ಹುಡುಗ, ಜೊತೆಗೆ ಹಿಡ್ದ. ಅದಕ್ಕೆ ಹಾಕಿದ್ರು, ಅದು ಚಿಕ್ಕ ಕೈ ನೋಡಿ, ಅವನು ದೊಡ್ಡ ಕೈ ಎಲ್ಲ ಕೆಳಗೆ ಬೀಳ್ತಾ ಇದೆ ಚಾಕ್ಲೇಟ್. ಈಗ ಅಮ್ಮ ಮಗುವನ್ನ ದೂಡಿದ್ಲು, ಸ್ಲೈಸ್ ಬ್ರೆಡ್ ಇಟ್ಕೊಂಡು ದಡ್ ಅಂತ ಒಂದು ಸಿಟ್ಟು ಬಂತು ಅವಳಿಗೆ. ಇಷ್ಟು ಒಳ್ಳೆ ಹುಡುಗ ಹೀಗೆ ಇಷ್ಟು ಬೇಗ ಕೆಟ್ಟವನಾಗ್ಬಿಟ್ಟನಲ್ಲ ಅಂತ. ಆಯ್ತಾ? ಆದ್ರೂ ಈ ಮಗು ಎಲ್ಲ ತಕೊಂಡು ಎಷ್ಟು ಮ್ಯಾಕ್ಸಿಮಮ್ ತಕೊಳ್ಳಿಕ್ ಸಾಧ್ಯ ಅಷ್ಟು ತಕೊಂಡು ಈ ಕಿಸೆಲೆಲ್ಲ ತುಂಬಿಸ್ಕೊಂಡು, ಇನ್ನು ಅಮ್ಮ ಹೋಗಿದ್ದಾಳಲ್ಲ ಅಂತ ತುಂಬಿಸ್ಕೊಂಡು ಓಡ್ತಾ ಇದ್ದಾನೆ, ಬೆನ್ನ ಹಿಂದೆ ಓಡ್ತಾ ಇದ್ದಾನೆ, ಅಮ್ಮನ ಬೆನ್ನ ಹಿಂದೆ. ಮನೆಗೆ ಅಮ್ಮ ಅಂತ ಕರ್ದ. ನನ್ನನ್ನು ಅಮ್ಮ ಅಂತ ಕರಿಬೇಡ. ಪುನಃ ಕರ್ದ, ಅಮ್ಮ ಅಂದ. ಬಾ ಅಂತ ಹೋದ್ಲ ಅವಳು. ಓಡಿ ಹೋಗಿ ಹತ್ರ ಹೋಗಿ ಹೇಳ್ತಾರೆ, ಅಮ್ಮ ಸಿಟ್ಟು ಬಂತಮ್ಮ. ಮತ್ತೆಂತ, ನೀನು ಅಷ್ಟು ಗುಡ್ ಬಾಯ್ ಆಗಿದ್ದವನು ಕೊನೆಗೆ ಚಾಕ್ಲೇಟ್ ಎಲ್ಲ ತಗೊಂಡು ಬ್ಯಾಡ್ ಬಾಯ್ ಆದದ್ದಲ್ವಾ ಅಂದ. ಆವಾಗ ಹುಡುಗ ಹೇಳ್ತಾನೆ, ಅಮ್ಮ ನಿನ್ಗೊಂದು ವಿಷಯ ಗೊತ್ತಾ? ಎಂತ?
ಹೋಗಿ ನಾನು ಬೇಕರಿ ಒಳಗೆ ಹೋಗುವಾಗ ತಟ್ಟೆಯಲ್ಲಿರ್ತಕ್ಕಂಥ ಚಾಕ್ಲೇಟ್ ನೋಡಿ ನನಗೆ ಚಾಕ್ಲೇಟ್ ಬೇಕು ಅಂತ ತುಂಬಾ ಆಸೆ ಆಯ್ತಮ್ಮ. ಆದ್ರೆ ಒಂದು ಯೋಚನೆ ಮಾಡಿದೆ, ಅವನಾಗಿ ಕೊಡ್ಬೇಕು, ನಾನ್ ತಕೊಳ್ಬಾರ್ದು. ಅವನಾಗಿ ಕೊಟ್ರೆ ತಕೊಳ್ಬೇಕು, ನಾನ್ ತಕೊಳ್ಬಾರ್ದು. ಯಾಕೆ ಅಂದ್ರೆ ನಾನ್ ತಕೊಂಡ್ರೆ ಒಂದೋ ಎರಡೋ ತಕೊಳ್ಬೇಕಾಗ್ತದೆ, ಇಲ್ಲರ ಮರ್ಯಾದೆ ಹೋಗ್ತದೆ. ಆದ್ದರಿಂದ ಸುಮ್ಮನಿದ್ದೆ. ಅದಕ್ಕೆ ಮೂರ್ ಸಲ ನಾಲ್ಕು ಸಲ ತೆಕೋ ಅಂತ ಹೇಳಿದ್ರು, ನಾನ್ ತಕೊಳ್ಳಿಲ್ಲ. ಯಾಕಂದ್ರೆ ಕಡಿಮೆ ತಕೊಳ್ಬೇಕಾ. ಆದ್ರೆ ನೋಡು ಕೊನೆಗೆ ಅವನು ಒಂದು ಬೊಗಸೆ ತುಂಬ ಎಷ್ಟು ಕೊಟ್ಟ ಚಾಕ್ಲೇಟ್ ಅಂತ ಹುಡುಗ ಹೇಳಿದ ಅಂತ ಇಲ್ಲಿ ಕತೆ ನಿಲ್ತದೆ. ಅರ್ಥ ಏನು ಅಂದ್ರೆ, ಭಗವಂತನ ಹತ್ರ ನೀವು ಅದು ಕೊಡು ಇದು ಕೊಡು ಅಂತ ಹೇಳಿದ್ರೆ 1 ಚಾಕ್ಲೇಟ್ ಕೊಡು 2 ಚಾಕ್ಲೇಟ್ ಕೊಡು ಅಂತ ಹೇಳಿದ ಹಾಗೆ, ನೀವು ಏನು ಕೇಳದೆ ನಮಸ್ಕಾರ ಮಾಡಿ ಬಂದ್ರೆ ತುಂಬಾ ಕೊಡ್ತಾನೆ ಅಂತ. ಇನ್ನು ತೀರ್ಮಾನ ನಿಮ್ದು, ನಂಗೆ ಗೊತ್ತಿಲ್ಲ. ಕೊನೆಗೆ ತೀರ್ಮಾನ ನಿಮ್ದು. ನೀವೇ ತೆಕ್ಕೊಳ್ತೀರೋ ಅಥವಾ ಅವನಿಗೆ ಕೊಡುವುದಕ್ಕೆ ಬಿಟ್ಟು ಕೊಡ್ತೀರೋ. ಇದು ನಿಜವಾಗಿ ಅಂದ್ರೆ ಹಿಂದೂ ಫಿಲಾಸಫಿಯ ಹಿಂದೆ, ಆದ್ರೆ ಜೈನ ದೇವರಿಗೂ ಕೂಡ ಇದು ಅನ್ವಯ ಆಗುತ್ತೆ. ಯಾಕಂದ್ರೆ ಎಲ್ಲವನ್ನು ಕೊಡಬಲ್ಲ ಶಕ್ತಿ ಇರತಕ್ಕಂತಹ ಒಬ್ಬರೇ ಒಬ್ರು ಅಂದ್ರೆ ವೀತರಾಗ ಭಗವಂತರು ಮಾತು. ಎಲ್ಲ ಕೊಡಬಲ್ಲ ಶಕ್ತಿ, ಅನಂತ ಸುಖ ಅವನಲ್ಲಿದೆ. ಅವನು ಕೊಡಬಲ್ಲ. ನಮ್ಗೆ ಯೋಗ್ಯತೆ ಬೇಕು ಅಷ್ಟೇ, ಅದು ಪ್ರಶ್ನೆ ಬೇರೆ. ಆದ್ದರಿಂದ ಅಂತಹ ಯೋಗ್ಯತೆಯನ್ನ ಭಗವಂತನ ಎದುರು ಪಡೀಬೇಕು ಅಂತಾದ್ರೆ ನಾವು ಶ್ರೇಷ್ಠರಾಗಬೇಕು. ಮತ್ತು ನಾನು ಪ್ರಾರಂಭ ಮಾಡಿದ್ದೆಲ್ಲಿ ಅಂತ ಕೇಳಿದ್ರೆ, ಮೋಕ್ಷ ಮಾರ್ಗಸ್ಯ ನೇತಾರಂ ಅಂತ ಹೇಳುವ ಆ ಮಂತ್ರದಲ್ಲಿ ನಾವು ಬೇಡುವುದು, ಅಲ್ಲಿಂದ ಈ ಕತೆಗೆ ಬಂದದ್ದು ನಾವು ಬೇಡುವುದು ಭಗವಂತ. ಆದ್ರೆ ನಿಜವಾಗಿ ನಾವು ನೋಡಿ ಇಲ್ಲಿ ಬೇಡ್ತೇವೆ ಬೇಡುವುದಿಲ್ಲ, ಎರಡೂ ಇದೆ ನಮ್ಮ ಬೇಡಿಕೆಯಲ್ಲಿ. ನಾವು ಬೇಡ್ತೇವೆ, ಏನ್ ಬೇಡ್ತೇವೆ? ವಸ್ತು ರೂಪದ್ದೇನನ್ನೂ ಬೇಡುವುದಿಲ್ಲ. ನಾವು ಬೇಡ್ತೇವೆ, ನಿನ್ನ ಹಾಗೆ ನಾನೂ ಆಗ್ಬೇಕು, ನಿನ್ನ ಗುಣಗಳನ್ನು ನನಗೆ ಕೊಡು ದೇವ್ರೆ. ಈಗ ಬೇಡಿದ ಕೂಡಲೇ ನಾವು ಹಾಗಾಗ್ತೇವ? ಏನಾದ್ರೂ ಮಾಡ್ಬೇಕಲ್ಲ. ಅಂದ್ರೆ ಬೇಡುವುದು ಎನ್ನುವುದು ನಿಮ್ಮ ಅಪೇಕ್ಷೆ, ಅದಕ್ಕೆ ಸ್ವಲ್ಪ ಭಾಗ್ಯ ಸೇರಿಕೊಂಡು ಪುರುಷಾರ್ಥ ಸೇರಿಕೊಳ್ಬೇಕಲ್ಲ. ಈ ಪುರುಷಾರ್ಥದ ಕುರಿತು ಯೋಚನೆ ಮಾಡುವಾಗ ತಪದ ಮಹತ್ವ ಬಹಳ ಮುಖ್ಯವಾಗಿ ಬರ್ತದೆ. ಯಾಕೆ ಅಂದ್ರೆ, ಒಂದೇ ತದ್ಗುಣ ಲಬ್ಧೆ ಅಂತ ನೀವು ಹೇಳ್ತೀರಿ ಅಂತಾದ್ರೆ, ಅವನ ಹಾಗೆ ನಾನು ಆಗ್ಬೇಕು ಅಂದ್ರೆ ಅವನ ಹಾಗೆ ನಾನಾಗ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು, ಪುರುಷಾರ್ಥ ಮಾಡ್ಬೇಕು. ಆ ಪುರುಷಾರ್ಥ ಯಾವುದು ಅಂತ ಕೇಳಿದ್ರೆ, ನಮ್ಮ ಜೀವನದಲ್ಲಿ ಅಥವಾ ಎಲ್ಲ ಸಕಲ ಜೀವರಾಶಿಗಳ ಜೀವನದಲ್ಲಿ ಕರ್ಮಗಳನ್ನ, ಪಾಪವೋ ಪುಣ್ಯವೋ, ಕರ್ಮಗಳನ್ನ ಅಂಟಿಸಿಕೊಳ್ಳುವುದಕ್ಕೆ 1000 ದಾರಿಗಳಿವೆ. ದಿನ ಬೆಳಗಾದ್ರೆ ಅಥವಾ ರಾತ್ರಿವರೆಗೆ, ಅದು ನಮ್ಮ ಜೀವಮಾನ ಪರ್ಯಂತ, ಹುಟ್ಟಿದಂದಿನಿಂದ ಮರಣದವರೆಗೆ ರಾಶಿ ಅವಕಾಶಗಳು. ಪುಣ್ಯ ಕೆಲಸ, ಪಾಪದ ಕೆಲಸ, ಪುಣ್ಯಕ್ಕೆ ಪಾಪಕ್ಕೆ ಸಂಗ್ರಹ ಆಗ್ತಲೇ ಇರ್ತದೆ. ಇದನ್ನು ನಾವು ಸಪ್ತ ತತ್ವಗಳಲ್ಲಿ ಗಮನಿಸಬೇಕು, ಅದು ಬೇರೆ ಕಡೆಗೆ ಹೋಗ್ತದೆ. ಆಶ್ರವ, ಬಂಧ, ಸಂವರ, ನಿರ್ಜರ, ಮೋಕ್ಷ ಈ ವಿಷಯದಲ್ಲಿ. ಆದ್ದರಿಂದ ಪಾಪ ಅಥವಾ ಪುಣ್ಯದ ಸಂಗ್ರಹದ ಬಗ್ಗೆ ನಮ್ಗೆ 1000 ದಾರಿಗಳಿವೆ, ಹುಟ್ಟಿನಿಂದ ಸಾವಿನವರೆಗೆ. ಆದರೆ ಅಂಟಿಸಿಕೊಂಡದ್ದನ್ನು ಕಳ್ಕೊಳ್ಳುವುದಕ್ಕೆ ಒಂದೇ ದಾರಿ. ನಿಮಗೆ ಒಂದೇ ತದ್ಗುಣ ಲಬ್ಧಯೇ ಅಂತ ಹೇಳುವುದು ಪ್ರಾಮಾಣಿಕವಾದ ಪ್ರಾರ್ಥನೆ. ಆದರೆ ಆ ಒಂದು ಮಾರ್ಗದಲ್ಲಿ ನಡೆಯಬೇಕು, ಆ ಪುರುಷಾರ್ಥವನ್ನ ಮಾಡಬೇಕು. ಆ ಪುರುಷಾರ್ಥ ಯಾವುದು ಅಂತ ಕೇಳಿದ್ರೆ ತಪಸ್ಸು. ತಪಸ್ಸು ಮಾಡುವುದರ, ಅದಕ್ಕೆ ನೋಡಿ, ನಮ್ಮ ಬಸದಿಗೆ ಹೋದ್ರೆ ದೇವರು ಮಾತಾಡುವುದಿಲ್ಲ, ತೋರಿಸ್ಕೊಡ್ತಾನೆ. ನೋಡು, ನಾನು ಹೇಗಿದ್ದೇನೆ ಹಾಗೆ ನೀನು ಆದ್ರೆ ನೀನು ನನ್ನ ಹಾಗೆ ಆಗ್ತದೆ, ಮುಗಿತ. ಅದಕ್ಕೆ ನಿನ್ನೆ ಹೇಳಿದ್ದೆ ನೋಡಿ, ಕೃಷ್ಣ ಮತ್ತು ತೀರ್ಥಂಕರರ ಉಪದೇಶ. ಕೃಷ್ಣ ಹೇಳ್ತಾನೆ, ನನ್ನನ್ನು ಆಶ್ರಯಿಸು, ನೀನು ಸುಖಿಯಾಗುವೆ. ತೀರ್ಥಂಕರ ಹೇಳ್ತಾನೆ, ನಿನ್ನನ್ನೇ ನೀನು ಆಶ್ರಯಿಸು, ನೀನು ಸುಖಿಯಾಗುವೆ. ನನ್ನನ್ನೇ ನಾನು ಆಶ್ರಯಿಸಿ ತಪದ ಪುರುಷಾರ್ಥವನ್ನ ಮಾಡಿದರೆ ಒಂದಲ್ಲ ಒಂದು ದಿವಸ ನಮ್ಮ ಆತ್ಮ ಕೂಡ ಪರಮಾತ್ಮನಾಗೋದಕ್ಕೆ ಸಾಧ್ಯ. ಆದ್ದರಿಂದ, ಅಥವಾ ಯಾರ ದೇವರು ಪಾರ್ಶ್ವನಾಥ ಸ್ವಾಮಿ ಇರ್ಬೋದು, 100 ವರ್ಷಗಳ ಒಂದು ಕೊನೆಯ ಭವವನ್ನು ಪಡೆದಿರ್ತಕ್ಕಂಥ ಪಾರ್ಶ್ವನಾಥ ಸ್ವಾಮಿ ಪುರುಷಾರ್ಥದಿಂದ ಇವತ್ತು ಪೂಜನೀಯರಾಗಿ ಬಿಟ್ಟಿದ್ದಾರೆ. ಆದ್ರಿಂದ ಒಬ್ಬ ಪೂಜೆ ಮಾಡ್ತಕ್ಕಂಥ, ಭಕ್ತಿ ಮಾಡ್ತಕ್ಕಂಥವನ ಉದ್ದೇಶ ಏನು ಕೇಳಿದ್ರೆ, ಒಂದಲ್ಲ ಒಂದು ದಿವಸ ನಾನು ಅವನ ಸ್ಥಾನದಲ್ಲಿ ಪೂಜನೀಯನಾಗಿ ನಿಲ್ಲಬೇಕು, ಕೂತ್ಕೊಳ್ಬೇಕು ಅಂತಕ್ಕಂಥದ್ದು. ಆದ್ರೆ ಇದು ಆಗಬೇಕು ಅಂದ್ರೆ ಬಾಯಿ ಮಾತಿನಿಂದ ಆಗುವುದಿಲ್ಲ, ಪುರುಷಾರ್ಥದಿಂದ ಆಗ್ತದೆ. ಆ ಪುರುಷಾರ್ಥದ ಮಾರ್ಗವೇ ತಪಸ್ಸು ಅಂತ ಹೇಳ್ತಾರೆ. ಈ ತಪಸ್ಸು ಅನ್ನೋದು ಏನು ಅಂದ್ರೆ, ನಮ್ಮ ಆತ್ಮನ ಕುರಿತಾದ ಆಲೋಚನೆಗಳನ್ನ ಮಾಡುವುದು. ಇದರಲ್ಲಿ 12 ವಿಭಾಗಗಳನ್ನ ಮಾಡಿದ್ದಾರೆ. ತಪಸ್ಸಿನಲ್ಲಿ 12 ವಿಧಗಳಿವೆ.
ಬಹಳ ಸ್ವಾರಸ್ಯ ಅಂದರೆ ನಮ್ಮ ಶಿಬಿರಗಳಲ್ಲಿ ಮಕ್ಕಳು ಪ್ರಶ್ನೆ ಕೇಳ್ತಾರೆ. ಮಕ್ಕಳು ತುಂಬ ಚೆನ್ನಾಗಿ ಪ್ರಶ್ನೆ ಕೇಳ್ತಾರೆ. ಒಂದ್ಸಲ ಅಂತೂ ನಾನು ಮಾತೆ ಪದ್ಮಾವತಿ ದೇವಿಯ ಬಗ್ಗೆ ಕತೆ ಹೇಳ್ತಾ ಇದ್ದೆ. ಒಂದು ದಿವಸ ಸ್ವಲ್ಪ ಒಂದು 10 ನಿಮಿಷ ಇತ್ತು, ಇನ್ನೇನಾದ್ರು ಪಾಠ ತಗೊಂಡ್ರೆ ಕಷ್ಟ ಆಗುತ್ತೆ ಅಂತ ಪದ್ಮಾವತಿ ದೇವಿಯ ಬಗ್ಗೆ ಮೊದಲ ವರ್ಷದ ಮಕ್ಕಳಿಗೆ ಪಾಠ ಹೇಳ್ತಾ ಇದ್ದೆ. ಅಲ್ಲಿ ಹೇಳಿದೆ, ಕೊನೆಗೆ ಮಾತೆ ಪದ್ಮಾವತಿ ಮತ್ತು ಧರಣೇಂದ್ರ ಯಕ್ಷ ಪಾರ್ಶ್ವನಾಥ ಸ್ವಾಮಿಗೆ ಶಂಭರ ಉಪಸರ್ಗವನ್ನು ಕೊಟ್ಟಾಗ ಅವ್ರ ಮೇಲೆ ಬಂದರು. ಧರಣೇಂದ್ರ ಯಕ್ಷ ಹೆಡೆಯನ್ನು ಬಿಚ್ಚಿದ ಮತ್ತು ಪದ್ಮಾವತಿ ದೇವಿ ಬೆಳ್ಕೊಡೆಯನ್ನ ಹಿಡಿದಳು. ಒಂದು ಮಗು ತಕ್ಷಣ ಕೇಳಿಬಿಡ್ತು, ಸರ್ ಆ ಹೆಡೆಗೆ ನೋವಾಗ್ಲಿಲ್ವಾ? ಎಷ್ಟು ಮುಗ್ಧ! ಯಾಕಂದ್ರೆ ಬೆಂಕಿಯ ಮಳೆ ಮೇಲೆ ಬರ್ತಾ ಇರ್ತಕ್ಕಂಥದ್ದು, ಬೆಂಕಿಯ ಮಳೆ, ಹೆಡೆ ಬಿಚ್ಚಿದ ಅಂತ ನೀವು ಹೇಳ್ತೀರಿ, ಆ ಹೆಡೆಗೆ ನೋವಾಗ್ಲಿಲ್ವಾ ಕೇಳಿದ. ಸತ್ಯ ಇದು ಬಹಳ ವರ್ಷದ ಹಿಂದಿನ ಕತೆ, ನಂಗೂ ಗೊತ್ತಿರಲಿಲ್ಲ. ಹೌದಲ್ಲ, ನಾನು ಹೇಳಿದೆ ನಾಳೆ ಹೇಳ್ತೇನೆ ಅಂತ, ಹುಡುಕ್ಬೇಕು ನನಗೆ ಅಂತ. ಬಂದವನೇ ಮನೇಲಿ ಬಂದು ಆ ಗ್ರಂಥವನ್ನ ಬಿಡಿಸುವಾಗ ಬಹಳ ಸ್ಪಷ್ಟವಾಗಿ ಇದೆ, ಅಲ್ಲಿ ಬೆಂಕಿಯ ಮಳೆಯನ್ನು ಶಂಬರ ಸುರಿಸ್ತಾ ಇದ್ದ ಹಾಗೆ ಧರಣೇಂದ್ರ ಯಕ್ಷ ತನ್ನ ವಜ್ರದ ಹೆಡೆಯನ್ನ ಬಿಡಿಸಿದ. ಒಂದು ಶಬ್ದ, ವಜ್ರದ ಹೆಡೆ. ವಜ್ರದ ಹೆಡೆಯನ್ನ ಬಿಡಿಸಿದಾಗ ಎಷ್ಟು ಬೆಂಕಿಯ ಮಳೆ ಸುರಿದ್ರೂ ಕೂಡ ಏನೂ ಆಗುವುದಿಲ್ಲ. ಅದನ್ನ ಮರುದಿವಸ ಆ ಮಗುವಿಗೆ ಹೇಳಿದೆ, ಅದು ವಜ್ರದ ಹೆಡೆಯಾಗಿತ್ತು, ಆದ್ರಿಂದ ನೋವಾಗಲಿಲ್ಲ. ಅಲ್ಲಿ ಇನ್ನೂ ಒಂದು ಜಿಜ್ಞಾಸೆ ಇದೆ. ಒಂದು ವೇಳೆ ಧರಣೇಂದ್ರ ಯಕ್ಷ ಪದ್ಮಾವತಿ ಯಕ್ಷಿಯರು ಬಾರದೇ ಇದ್ದಿದ್ದರೆ ಪಾರ್ಶ್ವನಾಥ ಸ್ವಾಮಿಗೆ ನೋವಾಗ್ತಿತ್ತ? ಸಾಧ್ಯವೇ ಇಲ್ಲ. ಹುಟ್ಟುವಾಗಲೇ ಜನ್ಮಾತಿಶಯದಲ್ಲಿ ವಜ್ರ ವೃಷಭ ನಾರಾಜ ಸಂವಹನನ ವಜ್ರದಂತ ಶರೀರವನ್ನೇ ಪಡೆದು ಒಂದ್ ದಿವಸ ಆದ್ರೂ ಜ್ವರದಲ್ಲಿ ಮಲಗಿದ್ದಾರೆ ಪಾರ್ಶ್ವನಾಥ ಸ್ವಾಮಿ. ನೆಗಡಿ ಆಗಿದೆಯಾ? ಏನಾಗ್ಲಿಲ್ಲ. ಯಾಕಂದ್ರೆ ಹುಟ್ಟುವಾಗಲೇ ಸೌಂದರ್ಯ ಮತ್ತು ಜನ್ಮಾತಿಶಯವಾಗಿ ವಜ್ರ ವೃಷಭ ನಾರಾಜ ಸಂವಹನವನ್ನ ಪಡೆದಿದ್ದರಿಂದ ಅವ್ರು ಬರ್ಲಿ ಬಾರದೇ ಇರ್ಲಿ, ಇವರು ಖಂಡಿತವಾಗಿ ಅದನ್ನು ಹೆದರ್ಬೇಕಂತ ಅವಶ್ಯಕತೆ ಇರಲಿಲ್ಲ. ಪ್ರಶ್ನೆ ಬೇರೆ ಬಿಡಿ, ಇದು ಮತ್ತೆ ದಿಕ್ಕು ತಪ್ಪಿ ಹೋಯ್ತು. ಇಲ್ಲಿ ಬರೋಣ. ಹಾಗಾಗಿ ಬಹಳ ಮುಖ್ಯವಾಗಿ ತಪಸ್ಸನ್ನ ಆಚರಿಸ್ಬೇಕು. ಆ ತಪಸ್ಸನ್ನು ಆಚರಿಸ್ಬೇಕು ಅಂದಾಗ ನಾವು ಪ್ರಯತ್ನಗಳನ್ನು ಮಾಡ್ಬೇಕು. ನಾನು ಪ್ರಶ್ನೆ ಮತ್ತೆ ನೋಡಿ, ಪ್ರಾಯ ಆಯ್ತು, ಅದರಿಂದ ಮಧ್ಯದಲ್ಲಿ ಮರ್ತ ಹೋಗ್ಬಿಡ್ತದೆ, ಈ ಮತ್ತೆ ನೆನಪಾಯ್ತು. ಇನ್ನೊಂದು ಪ್ರಶ್ನೆ ಮಕ್ಕಳು ಕೇಳಿ, ಸರ್ ಬಾಹುಬಲಿ 1 ವರ್ಷ ತಪಸ್ಸು ಮಾಡಿದ್ದಲ್ವಾ? ಹೌದು. ಮಹಾವೀರ ಸ್ವಾಮಿ 12 ವರ್ಷ ತಪಸ್ಸು. ಅಯ್ಯೋ, 1 ವರ್ಷ ತಪಸ್ಸು ಮಾಡಿದವನಿಗೆ ಇಲ್ಲಿವರೆಗೆ ಹುತ್ತ ಬೆಳೆಯಿತು, ಮೈಯಲ್ಲೆಲ್ಲ ಬಳ್ಳಿ ಹರಿದಾಡ್ತು, ಆಮೇಲೆ ಹಾವು ಹರಿದಾಡ್ತು ಹೇಳ್ತೀರಿ ನೀವು. ಆದ್ರೂ 12 ವರ್ಷ ತಪಸ್ಸು ಮಾಡಿದವನಿಗೆ ಏನೂ ಆಗ್ಲಿಲ್ಲ. ಮಹಾವೀರ ಸ್ವಾಮಿಗೆ ಏನೂ ಆಗ್ಲಿಲ್ಲ, ಬಾಹುಬಲಿ ಸ್ವಾಮಿಗೆ 1 ವರ್ಷ ಮಾಡಿ ಹಾಗೆ ಆಯ್ತಲ್ಲ ಅಂತ. ಆವಾಗ ನಾನು ಹೇಳ್ತೇನೆ, ಮಕ್ಕಳೇ, ತಪಸ್ಸು ಅಂದ್ರೆ ಬಾಹುಬಲಿ ಮಾಡಿದ ರೀತಿಯೇ ಅಷ್ಟೇ ತಪಸ್ಸಲ್ಲ. ತಪಸ್ಸು ಹಲವು ವಿಧಗಳಿವೆ, 12 ವಿಧದ ತಪಸ್ಸಿದೆ. ಮಹಾವೀರ ಸ್ವಾಮಿ ಬಾಹುಬಲಿಯಂತೆ ಒಂದೇ ವಿಧದ ತಪಸ್ಸಿಗೆ ಅಂಟಿಕೊಳ್ಳಿಲ್ಲ, ಬೇರೆ 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 ವಿಧದ ತಪಸ್ಸನ್ನ ಮಾಡ್ತಾ 12 ವರ್ಷಗಳ ಪರ್ಯಂತರ ತಪಸ್ಸನ್ನ ಮಾಡಿದ್ರು. ಆದ್ದರಿಂದ ಅವರಿಗೆ ಬಳ್ಳಿ ಆಗ್ಲಿಲ್ಲ. ಆದ್ರೆ ಬಾಹುಬಲಿ ಸ್ವಾಮಿ ಒಂದೇ ವಿಧದ ತಪಸ್ಸನ್ನು ಅವಲಂಬಿಸಿದ್ದರಿಂದ, ಧ್ಯಾನವನ್ನ ಅವಲಂಬಿಸಿದ್ದರಿಂದ ಅವರಿಗೆ ಆ ರೀತಿಯ ಕ್ರಿಯೆಗಳು ಬಂತು ಅಂತ. ಹಾಗಾಗಿ ನಿಮ್ಗೆ ಗೊತ್ತಿದ್ರು ನಿಮ್ಮ ಮುಂದೆ ನೆನಪು ಮಾಡ್ಕೊಳ್ಬೇಕು ನಾನು. ಮತ್ತು ಇದು ಯಾಕೆ ನೆನಪು ಮಾಡ್ಕೊಳ್ಬೇಕು ಅಂದ್ರೆ, ನಮ್ಮ ಇವತ್ತಿನ ಇಡೀ ವಿಷಯದ ಉದ್ದೇಶವೇ ನಾವು ಸಾಧನೆಯ ಮಾರ್ಗದಲ್ಲಿ ಹೋಗುವುದು ಎಂದಾಗ ನಮಗೆ ತಪಸ್ಸು ಮಾಡುವ ಶಕ್ತಿ ಉಂಟೋ ಇಲ್ವೋ ಅಂತ ಅನುಮಾನ ಬರಬಾರ್ದು ಅಂತ. ಉಂಟು ಅಂತ ಹೇಳುದು. ಉದಾಹರಣೆಗೆ, ತಪಸ್ಸಿನ ಮೊದಲ ವಿಧ ಅನಶನ, ಉಪವಾಸ ಮಾಡುವುದು. ಸಾಧ್ಯ. ಆದರೆ ನಾನಿವತ್ತು ಉಪವಾಸ ಅಂತ ಬೆಳಗಿನ ಸಂಜೆವರೆಗೆ ಊಟ ಬಿಟ್ಕೊಂಡು ಕೂತ್ರೆ ಅದು ಉಪವಾಸ ಆಗುವುದಿಲ್ಲ ಅನ್ನೋದು ನೆನಪಿದೆ. ನಾನು ಹಿಂದೆ ಹೇಳಿದ್ದೆ, ಹಿಂದೆಲ್ಲ ಬಿಸಿ ಊಟ ಬರುವುದಕ್ಕಿಂತ ಮೊದಲಿನ ಘಟನೆ ಇದು. ನಾನು ಮಧ್ಯಾಹ್ನ ಊಟ ಮಾಡ್ತಾ ಇದ್ದೆ, ಅಷ್ಟೊತ್ತಿಗೆ ಒಂದು ಮಗು ಕಾಪಿ ಪುಸ್ತಕ ತಗೊಂಡು ಹೋಗ್ಲಿಕ್ಕೆ ಬಂದು, ಏನಮ್ಮ ಊಟ ಆಯ್ತಾ ಅಂತ ಕೇಳಿದೆ. ಇಲ್ಲ ಸರ್. ಯಾಕೆ ಅಂದ್ರೆ, ಇವತ್ತು ಗುರುವಾರ ಸರ್. ಅಯ್ಯೋ, ನನಗೂ ಗುರುವಾರವೇ, ಊಟ ಯಾಕೆ ಮಾಡಲಿಲ್ಲ ಕೇಳಿದೆ. ಸರ್, ಇವತ್ತು ಊಟ ಮಾಡಬೇಡ ಅಂತ ಅಮ್ಮ ಹೇಳಿದ್ದಾರೆ ಸರ್. ಯಾಕೆ? ಇವತ್ತು ರಾಘವೇಂದ್ರ ಸ್ವಾಮಿಗಳ ದಿವಸ, ಆದ್ರಿಂದ ಉಪವಾಸ. ನಾನು ಆ ಮಗುವಿನಲ್ಲಿ ಸುಮ್ಮನೆ ಹೇಳಿದೆ, ಅಮ್ಮನಿಗೆ ಹೋಗಿ ಹೇಳು, ಮಾಸ್ಟರ್ ಹೇಳಿದ್ರು ಹೇಳು,
ಹೊಟ್ಟೆ ತುಂಬ ಊಟ ಮಾಡಿ ಕೂಡ ಉಪವಾಸ ಮಾಡ್ಲಿಕ್ಕೆ ಆಗ್ತದೆ ಅಂತೆ ಅಮ್ಮ ಅಂತ ಮಾಸ್ಟರ್ ಹೇಳಿದ್ದಾರೆ ಅಂತ ಹೇಳೋದು. ಅದು ಹೇಗೆ ಸಾರ? ನಾನು ಹೇಳಿದೆ, ಮಗು ಉಪವಾಸ ಎನ್ನುವ ಶಬ್ದದಲ್ಲಿ ಊಟ ಬಿಡಬೇಕು ಅಂತ ಎಲ್ಲೂ ಅರ್ಥ ಇಲ್ಲ. ಉಪ ಅಂದರೆ ಜೊತೆಗೆ ಅಂತ ಅರ್ಥ. ಲೀಡರ್ ಇದ್ರೆ ಅವನ ಜೊತೆಲಿ ಉಪ ಲೀಡರ್, ಕಾರ್ಯದರ್ಶಿ ಇದ್ರೆ ಜೊತೆ ಕಾರ್ಯದರ್ಶಿ, ಉಪ ಕಾರ್ಯದರ್ಶಿ, ಅಧ್ಯಕ್ಷರಿದ್ರೆ ಉಪಾಧ್ಯಕ್ಷರು ಇರ್ತಾರೆ. ಅಂದ್ರೆ ಜೊತೆಗಿರುವವರು ಅಂತ ಅರ್ಥ. ಕೋಶಾಧಿಕಾರಿ, ಜೊತೆ ಕೋಶಾಧಿಕಾರಿ ಇರ್ತಾರೆ. ರಾಜ್ಯಪಾಲರು, ಉಪರಾಜ್ಯಪಾಲರು ಹಾಗೆಲ್ಲ ಇದ್ದ ಹಾಗೆ. ಆದ್ದರಿಂದ ಜೊತೆಗೆ ಅಂತ ಅರ್ಥ. ವಾಸ ಅಂದ್ರೆ ನಿಮ್ ಕಡೆದ್ದು ಬೇರೆ, ನಿಮ್ ಕಡೆ ವಾಸ ಅರ್ಥ ಚೆನ್ನಾಗಿದೆ. ಅದು ಕೂಡ ನಮ್ಮ ಕಡೆ ಈ ವಾಸ ಅನ್ನೋ ಶಬ್ದ ಇಲ್ಲ. ನಿಮ್ಗೆ ವಾಸ ಆಯ್ತಾ ಅಂತ ಏನಾದ್ರು ಅಲ್ಲಿ ಬಂದು ಕೇಳಿದ್ರೆ ಬೇರೆ ಉತ್ತರ ಬಂದಿದ್ದೇನೋ. ಆದ್ರಿಂದ ವಾಸ ಅಂದ್ರೆ ಇರುವುದು ಅಂತ ಅರ್ಥ. ಇರುವುದು, ಇದು ವಾಸದ ಮನೆ, ಇದು ನಾವು ಇರುವ ಮನೆ. ಹಾಗಾಗಿ ಉಪವಾಸ ಅಂದ್ರೆ ಜೊತೆಗೆ ಇರುವುದು ಅಂತ ಅರ್ಥ. ಯಾವುದರ ಜೊತೆಯಲ್ಲಿ ಇರುವುದು? ಇವತ್ತು ನಾನು ಏನೂ ಬೇರೇನೂ ಮಾಡದೆ ಆತ್ಮನ ಚಿಂತನೆಯಲ್ಲಿ ಆತ್ಮನ ಜೊತೆಯಲ್ಲೇ ಇರುವುದನ್ನ ಉಪವಾಸ ಅಂತಾರೆ ವಿನಃ ಬೆಳಗಿಂದ ಸಂಜೆವರೆಗೆ ಊಟ ಬಿಟ್ಟು ನಾನು ಇವತ್ತು ಉಪವಾಸ ಗೊತ್ತಾ, ನನ್ ಸಿಟ್ಟು ಬರೆಸ್ಬೇಡ ಅಂತ ಗದ್ದಲ ಮಾಡ್ಕೊಂಡು ಕೂತ್ಕೊಳ್ತಕ್ಕಂಥದ್ದು ಉಪವಾಸ ಅಲ್ಲ. ಹೊಟ್ಟೆ ತುಂಬ ಊಟ ಮಾಡಿ ಉಪವಾಸ ಮಾಡ್ಬೋದಲ್ಲ. ಆದರೆ ಚೆನ್ನಾಗಿರ್ಬೇಕಂತ ತಿಳುವಳಿಕೆಯನ್ನು ಕೇಳಿದ್ರೆ ಹೊಟ್ಟೆ ತುಂಬ ಊಟ ಮಾಡಿದ್ರೆ ಉಪವಾಸ ಮಾಡ್ಲಿಕ್ಕೆ ಆಗುದೇ ಇಲ್ಲ. ಆಗುದೇ ಇಲ್ಲ. ಯಾಕಂದ್ರೆ ಹೊಟ್ಟೆ ಒಳಗೆ ಹೋಗಿರುವಂತಹ ಏನು ಷಡ್ರಸಗಳಿದ್ದಾವಲ್ಲ, ಅದು ಮನೋವಿಕಾರಕ್ಕೆ ಕಾರಣವಾಗ್ತವೆ. ಆದ್ರಿಂದ ಮನಸ್ಸನ್ನು ಆತ್ಮನಲ್ಲಿ ಕೇಂದ್ರೀಕರಿಸ್ತೇನೆ ಅಂತ ಎಷ್ಟು ಭ್ರಮೆ ಪಟ್ಕೊಂಡ್ರು ಸಾಧ್ಯ ಇಲ್ಲ. ಆದ್ದರಿಂದ ನೀವು ಉಪವಾಸ ಮಾಡುವುದಕ್ಕಾಗಿ ಊಟ ಮಾಡಬೇಡಿ, ಊಟ ಬಿಡ್ಲಿಕ್ಕೋಸ್ಕರ ಅಲ್ಲ. ಇವತ್ತು ಉಪವಾಸ ಅಷ್ಟಮಿ, ಇವತ್ತು ಉಪವಾಸ ಇದೆ, ಆತ್ಮನ ಜೊತೆ ನಾನು ಇರ್ಲಿಕ್ಕಿದೆ, ಆದ್ರಿಂದ ಅದಕ್ಕೆ ತೊಂದರೆ ಆಗ್ತದೆ, ಆದ್ರಿಂದ ಊಟ ತಿಂಡಿ ಬೇಡ. ಈ ರೀತಿಯ ಅನಶನ ನಮ್ಮ ಬಾಹ್ಯ ತಪದಲ್ಲಿ ಒಂದನೇದ್ದು ಅಂತ ಹೇಳ್ತಕ್ಕಂಥದ್ದು. ಮುಖ್ಯವಾಗಿ ನಮ್ಮ ಮನಸ್ಸು ಬೇರೆ ಬೇರೆ ವಿಷಯ ಸುಖಗಳಲ್ಲಿ, ಶರೀರ ಸುಖಗಳಲ್ಲಿ ಅದು ಹರಿದು ಹೋಗುವುದಕ್ಕೆ ತಡೆಯತಕ್ಕಂಥ ಒಂದು ಪ್ರಯತ್ನವಾಗಿ ಅನುಶನವನ್ನ, ಉಪವಾಸವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಸುಮ್ಮನೆ ತಮಾಷೆ ಒಂದು ಸಂಗತಿ ಹೇಳ್ತಾ ಇದ್ದೆ, ನಾನು ಹಿಂದೆ ಹೇಳಿದ್ದೆ, ನನಗೆ ಗೊತ್ತಿಲ್ಲ. ನಮ್ಮ ಈ ಉಪವಾಸಕ್ಕೆ, ಮನಸ್ಸಿನ ಕೇಂದ್ರೀಕರಣಕ್ಕೆ ಸಾಕಷ್ಟು ಶಕ್ತಿ ಬೇಕು, ಮನಸ್ಸಿನ ಏಕಾಗ್ರತೆ ಬಹಳ ಮುಖ್ಯವಾಗಿ ಬೇಕು. ಆದರೆ ನಮ್ಮಲ್ಲಿ ಏಕಾಗ್ರತೆ ಮತ್ತು ವಿಕಾರತೆಗಳ ವ್ಯತ್ಯಾಸದಲ್ಲಿ ಹೇಗಿದೆ ಅಂದ್ರೆ, ನಮ್ಮಲ್ಲಿ ಬಾಳೆ ಎಲೆ ಊಟ, ಸಾಮಾನ್ಯವಾಗಿ ಬಾಳೆ ಎಲೆ ಊಟ. ಆ ಎಲೆ ಹಾಕಿದ ಕೂಡಲೇ ಮೊದಲಿಗೆ ಉಪ್ಪು ಹಾಕ್ತಾರೆ, ಆಮೇಲೆ ಉಪ್ಪಿನಕಾಯಿ ಹಾಕ್ತಾರೆ ಸಾಮಾನ್ಯವಾಗಿ. ನಾನು ಗಮನಿಸುವುದು ಎಲ್ಲ ಕಡೆ ಹೋದಾಗ ಉಪ್ಪಿನಕಾಯಿ ಹಾಕಿ ನೆಕ್ಸ್ಟ್ಗೆ ಹೋಗ್ಲಿಕ್ಕೆ ಬಿಡುವಿಲ್ಲ. ಏನೂ ಬರಲಿಲ್ಲ, ಬರೀ ಉಪ್ಪಿನಕಾಯಿ ಮಾತ್ರ ಬಂದದ್ದು. ಆದ್ರೆ ಇವನ ಆತುರತೆ, ಆಕಾಂಕ್ಷೆ ಎಷ್ಟಿದೆ ಕೇಳಿದ್ರೆ, ಆ ಉಪ್ಪಿನಕಾಯಿ ಟೇಸ್ಟ್ ನೋಡಿ ಅದು ಹೇಗಿದೆ ಅಂತ ಚಪ್ಪರಿಸಿ ಬಿಡ್ಬೇಕು. ನಾವು ಹಿಂದೆಲ್ಲ ಊಟ ಮಾಡುವಾಗ ಮಂತ್ರ ಹೇಳುವ, ಮಂಗಲಾಷ್ಟಕ ಹೇಳುವ ಪದ್ಧತಿ ಇತ್ತು, ನಮ್ಮಲ್ಲೂ ಬಹಳ ಇತ್ತು. ಈಗ ನಿಂತೇ ಹೋಗಿದೆ. ಯಾಕಂದ್ರೆ ಈಗ ಆತುರತೆ ಇದೆ ನಮ್ಗೆ, ಗಬ ಗಬ ಗಬದ ನಿಂತೇ ಬಿಡ್ತೇವೆ. ವಿಡಿಯೋಗಳು ಕೂಡ ಬಂದಿದ್ದಾವೆ, ಮದುವೆ ಮನೆಗಳಲ್ಲಿ ಊಟದ ಎಲೆ ಹಿಡಿಲಿಕ್ಕೆ ಎಂತ ಒದ್ದಾಟ ರದ್ದಾಂತಗಳೆಲ್ಲ ಮಾಡ್ತಾರೆ ಅಂತ. ಒಬ್ರು ಊಟ ಮಾಡುವಾಗಲೇ ಮತ್ತೆ ಹಿಂದೆ ಹೋಗಿ ನಿಲ್ಲುವುದು ಇತ್ಯಾದಿಗಳ ಸಂಗತಿಗಳು ಬೇಕಾದಷ್ಟಿದೆ ಬಿಡಿ. ಆದ್ದರಿಂದ ನಮ್ಮ ಮನೋನಿಗ್ರಹವನ್ನ ಮಾಡುವುದಕ್ಕೆ ಉಪವಾಸ ಅನ್ನುವುದು ವ್ರತದ ಒಂದು ಸಂಗತಿ ಆಗ್ತದೆ. ಎರಡನೆಯದ್ದು ಅವಮೌದಾರ್ಯ ಅಥವಾ ಊನೋದರ ಅಂತ ಕರೀತೇವೆ. ಅಂದ್ರೆ ಅರ್ಥ ಏನು? ಹೊಟ್ಟೆಯಲ್ಲಿ ಎಷ್ಟೋ ಹಿಡಿತದೆ, ಆದರೆ ಅದಕ್ಕಿಂತ ಕಡಿಮೆ ಊಟ ಮಾಡುವುದು. ಹಸಿವೆ ಎಷ್ಟಾಗಿದೆ ಅದಕ್ಕಿಂತ ಕಡಿಮೆ ಊಟ ಮಾಡುವುದು. ಅದಕ್ಕೇನೆ 32 ತುತ್ತುಗಳ ನಿರ್ಬಂಧ ಗುರುಗಳಿಗೆ. ಯಾಕೆಂದ್ರೆ 32 ತುತ್ತುಗಳಲ್ಲಿ ಹೊಟ್ಟೆ ಭರ್ತಿ ಆಗುವುದಿಲ್ಲ. ಆದರೆ ಅಷ್ಟೇ, ಮುನಿಗಳಿಗೆ, ಗುರುಗಳಿಗೆ ಏನು ನಿಯಮ ಇದೆ ಅಂತ ಕೇಳಿದ್ರೆ, ತಮ್ಮ ಉದರ ಭಾಗವನ್ನು 3 ವಿಭಾಗ ಮಾಡಿಕೊಂಡು, ಒಂದು ಭಾಗದಲ್ಲಿ ಆಹಾರ, ಇನ್ನೊಂದು ಭಾಗದಲ್ಲಿ ನೀರು ಅಂದ್ರೆ ದ್ರವ, ಮತ್ತೊಂದು ಭಾಗ ಖಾಲಿ ಇರಬೇಕು ಅಂತ. ಖಾಲಿ ಇದ್ರೆ ಮಾತ್ರ ಜೀರ್ಣಕ್ರಿಯೆ ಸರಿಯಾಗಿ ನಡೀಲಿಕ್ಕೆ ಸಾಧ್ಯ, ಯಾವ ಲೌಕಿಕವಾಗಿ ತಕೊಂಡ್ರೆ. ಅಥವಾ ಊನೋದರದ ಮೂಲಕ ಅಥವಾ ಅವಮೌದಾರ್ಯದ ಮೂಲಕ ಎಷ್ಟು ಹಸಿವೆ ಆಗುವುದು ಅದಕ್ಕಿಂತ ಕಡಿಮೆ ಊಟ ಮಾಡುವುದರಿಂದ ಮನೋವಿಕಾರಗಳು ಆಗದೇ ಇರತಕ್ಕಂಥದಕ್ಕೆ ಸಾಧ್ಯ ಆಗ್ತದೆ. ಮತ್ತು ನಮ್ಮ ಮನಸ್ಸನ್ನು ನಿಗ್ರಹಿಸಿಕೊಳ್ಳುವ, ಕಂಟ್ರೋಲ್ ಮಾಡ್ತಕ್ಕಂಥ, ನನ್ನ ಮನಸ್ಸು, ನನ್ನ ನಾಲಿಗೆ, ನನ್ನ ಮನಸ್ಸನ್ನ ನಿಯಂತ್ರಣ ಮಾಡ್ಕೊಳ್ಳೋದಕ್ಕೆ ಶಕ್ತಿ ಬರ್ತದೆ ಎನ್ನುವ ಕಾರಣಕ್ಕಾಗಿ ಅವಮೌದಾರ್ಯವನ್ನ, ಒಂದು ಹಸಿವಿಗಿಂತ ಕಡಿಮೆ ಊಟ ಮಾಡ್ತಕ್ಕಂಥದನ್ನ ಎರಡನೇ ರೀತಿಯ ತಪಸ್ಸು ಅಂತ ಹೇಳಿದರು.
ಪ್ರತಿಯೊಂದನ್ನು ಹೇಳುವಾಗ ನೆನಪು ಮಾಡ್ಕೊಳ್ತಾ ಹೋಗಿ ನನ್ನಿಂದ ಸಾಧ್ಯವೋ ಸಾಧ್ಯ ಇಲ್ವೋ ಅಂತ. ಸಾಧ್ಯ ಇದೆ, ಎಲ್ರಿಗೂ ಸಾಧ್ಯ ಇದೆ. ಆದ್ರೆ ಕೆಲವು ಸಲ ಸುಮ್ಮನೆ ತಮಾಷೆ ಮಾಡ್ತೇನೆ ನಾನು ತುಂಬಾ ಶಿಬಿರಗಳಲ್ಲಿ, ಮತ್ತೆ ಮಕ್ಕಳ ಎದುರುಗಡೆ ಎಲ್ಲ ನಡೆಯುವುದು ನಮ್ದು. ನಾವು ಎಷ್ಟು ಊಟ ಮಾಡೋದು ಹೀಗೆ ಬೆರಳು ಹಾಕಿದ್ರೆ ಸಿಗ್ಬೇಕು ಅಷ್ಟು ಊಟ ಮಾಡ್ತೇವೆ ಅಂತ ಎಷ್ಟೋ ಸಲ ಹಾಗೆ ಮಾಡುವ ಜನಗಳು, ಅದು ವಿಪರೀತ ತಿನ್ನುವ ಪ್ರವೃತ್ತಿ ಅಂತ. ಹಾಗಾಗಿ ಒಂದು ರೀತಿಯಲ್ಲಿ ಬ್ರಹ್ಮಚರ್ಯದ ಪಾಲನೆಗೆ ಈ ಅನಶನ ಅವಮೌಧಾರಿಗಳು ಶಕ್ತಿ ನೀಡುತ್ತವೆ ಅಂತ. ನಮ್ಮಲ್ಲಿ ಈ ಕಾಂತಾರ ನೋಡಿದ್ಮೇಲೆ ನಿಮ್ಗೆ ಗೊತ್ತಿರ್ತದೆ, ಅದು ಈ ದೈವಾರಾಧನೆಗಳಲ್ಲಿ ಆ ಪಾತ್ರಿಗಳಾಗಿ ಏನೇನು ಇರ್ತಾರಲ್ಲ, ಅವರು ಕೂಡ ಉಪವಾಸವನ್ನ ಮಾಡಿ ಮತ್ತು ಬ್ರಹ್ಮಚರ್ಯವನ್ನ ಪಾಲಿಸಿ ಆ ದೈವ ಕಟ್ಟುವ ಕೆಲಸವನ್ನೆಲ್ಲ ಮಾಡ್ತಾರೆ. ಇಲ್ಲದ್ರೆ ಆಗುದಿಲ್ಲ ಅಂತ. ಅಂದ್ರೆ ಆ ಶಕ್ತಿ ಬರಬೇಕು ಅಂತ ಆದ್ರೆ ಈ ಉನೋದರ ಅಥವಾ ಅನಾಶನ ಇತ್ಯಾದಿಗಳು ಬೇಕಾಗ್ತವೆ ಅಂತ ಹೇಳ್ತಕ್ಕಂಥದ್ದನ್ನ ಬಹಳ ಮುಖ್ಯವಾಗಿ ಕಂಡುಕೊಳ್ತೇವೆ. ಮೂರನೇದ್ದು ವೃತ್ತಿ ಪರಿಸಂಖ್ಯಾನ, ಅಂದ್ರೆ ಸಂಕಲ್ಪಗಳನ್ನ ಮಾಡಿಕೊಂಡು ಆಹಾರಕ್ಕೆ ಹೋಗುವುದು, ಯಾವುದೇ ಪೂರ್ವ ನಿರ್ಧಾರ ಮಾಡದೆ ಹೋಗ್ತಕ್ಕಂಥದ್ದು. ಇಷ್ಟು ಮನೆಗಳ ವ್ಯಾಪ್ತಿಯ ಒಳಗೆ ಆಹಾರಕ್ಕೆ ಹೋಗ್ತೇವೆ ಅಂತ ಹೇಳುದು, ಇಂಥದ್ದನ್ನ ಕಂಡರೆ ಮಾತ್ರ ಆಹಾರವನ್ನು ಸ್ವೀಕರಿಸ್ತೇವೆ ಅಂತ ಹೇಳುದು. ಅಂದ್ರೆ ಇಲ್ಲಿಯೂ ಅರ್ಥ ಏನು ಕೇಳಿದ್ರೆ, ಆಹಾರದ ಅಪೇಕ್ಷೆಯ ಆತುರತೆ ಇಲ್ಲ. ನನಗೆ ಊಟ ಮಾಡ್ಲೇಬೇಕು ಇವತ್ತು ಅಂತಿದ್ರೆ, ಅಯ್ಯೋ ಎಲ್ಲಾದ್ರೂ 30 ಮನೆಯ ಕಂಡೀಷನ್ ಹಾಕೊಂಡು ಆಹಾರ ಸಿಕ್ಕದಿದ್ರೆ 31ನೇ ಮನೆಗೆ ಹೋಗ್ಬೇಕಲ್ಲ, ಈ ತರದ ಭಾವನೆಗಳು ಬರ್ತವೆ. ಆದ್ರೆ ಅದು ಯಾವುದೂ ಇಲ್ಲದೆ ಮನುಷ್ಯ ಒಂದು ಮಿತಿಯನ್ನ ಹಾಕೊಂಡು ಅಷ್ಟರೊಳಗಾದ್ರೆ ಆಯ್ತು, ಇಲ್ಲದ್ರೆ ಬೇಡ, ಇಲ್ಲ ನನ್ನ ಇಂದ್ರಿಯ ನಾನು ಹೇಳಿದಾಗ ಕೇಳ್ತದೆ ಅಂತ ಹೇಳ್ತಕ್ಕಂಥ ಭಾವನೆಯಿಂದ ಸಂಕಲ್ಪ ಈಡೇರಿದಾಗ, ಅದಕ್ಕೆ ಸಂಕಲ್ಪದ ಪ್ರತೀಕವಾಗಿ ಹೆಗಲ ಮೇಲೆ ಸಂಕೇತವನ್ನು ಇಟ್ಕೊಂಡು ಅವರು ಹೋಗ್ತಕ್ಕಂಥ ಮುದ್ರೆಯನ್ನು ನಾವು ಕಾಣ್ತೇವೆ. ನನಗೆ ಸರಿ ನೆನಪಿದೆ, ಒಂದು 3 ವರ್ಷದ ಹಿಂದೆ ಶ್ರವಣಬೆಳಗೊಳಕ್ಕೆ ಹೋಗಿದ್ದೆ ನಾನು. ಮುನಿ ನಿವಾಸಗಳಲ್ಲಿ ನಾವು ದರ್ಶನ ಮಾಡ್ತಾ ಇದ್ದೆ. ಒಂದು ನಿವಾಸಕ್ಕೆ ಹೋಗುವಾಗ ಗುರುಗಳು ಕೂತಿದ್ದಾರೆ. ಅವರ ಕಾಲು ಬುಡದಲ್ಲಿ ಒಬ್ಬರು ಮಹಿಳೆ, ಹಿರಿಯ ಮಹಿಳೆ ಅಳ್ತಾ ಕೂತಿದ್ದಾರೆ. ಅಳ್ತಾ ಇದ್ದಾರೆ. ನಾವು ಕೇಳಿದ್ವಿ ಏನಾಯ್ತು ಅಂತ. ಮಹಾರಾಜರು ನೆಗಾಡಿದ್ವಿ, ಏನಿಲ್ಲ ಸುಮ್ಮನೆ ಅಂದ್ರು. ಅಷ್ಟೊತ್ತೆ ಆಮೇಲೆ ಕೇಳಿದ್ರೆ ಒಟ್ಟು ಘಟನೆ ನಡೆದದ್ದೇನು ಅಂದ್ರೆ, ಶ್ರವಣಬೆಳಗೊಳದಲ್ಲಿ ನೀವು ನೋಡ್ಬೇಕು, ಈಗಲೂ ಚಾತುರ್ಮಾಸದಲ್ಲಿ ಬೆಳಿಗ್ಗೆ ಮಠದ ಎದುರಿನಲ್ಲಿ ಆ ಗುರುಗಳು ಬರುವಾಗ ಅವರನ್ನ ಆಹಾರಕ್ಕೆ ಚೌಕಕ್ಕೆ ಬನ್ನಿ ಅಂತ ಕೇಳ್ತಕ್ಕಂಥ ಒಂದು ದೃಶ್ಯದ ಚಂದವೇ ಬೇರೆ. ಶ್ರವಣಬೆಳಗೊಳದಲ್ಲಿ ಅದು ವಿಶೇಷವಾಗಿರ್ತದೆ. ಅವರು ಪೂರ್ವ ನಿರ್ಧಾರವಾಗಿ ಹೋಗುದೇ ಇಲ್ಲ ಚೌಕಗಳಿಗೆ, ಅಲ್ಲಿ ಎಲ್ಲಿ ಹೋಯ್ತು. ಹಾಗೆ ಆವತ್ತು ಮಹಾರಾಜರು ಏನ್ ಮಾಡಿದ್ರು ಅಂದ್ರೆ, ಯಾರ ತಟ್ಟೆಯಲ್ಲಿ, ಯಾರ ಹಸ್ತದಲ್ಲಿ ನೆಲ್ಲಿಕಾಯಿ ಇರ್ತದೋ ಅವರಿಂದ ಆಹಾರವನ್ನು ತಗೊಳ್ತೇನೆ ಸಂಕಲ್ಪ ಮಾಡಿ ಹೋಗಿದ್ದಾರೆ. ಆಯ್ತು, ಎಲ್ಲೂ ಸಿಗ್ಲಿಲ್ಲ, ವಾಪಸ್ ಬಂದರು, ಆಹಾರ ತಗೊಳ್ಳಿಲ್ಲ. ಆದ್ರೆ ಈ ಮಹಿಳೆ ಕಥೆ ಏನು ಅಂದ್ರೆ, ನೆಲ್ಲಿಕಾಯಿ ಇತ್ತು, ತಟ್ಟೆಯಲ್ಲಿ ಇಡ್ಲಿಲ್ಲ, ಚೀಲದಲ್ಲಿತ್ತು. ಅವ್ರು ಅಳ್ತಾ ಇದ್ದದ್ದು ಯಾಕೆಂದ್ರೆ, ಅಯ್ಯೋ ಚೀಲದಲ್ಲಿ ತಂದಿದ್ದೇನೆ ನಾನು, ತಟ್ಟೆಯಲ್ಲಿಡುದು ಬೇಡ ಅಂತ ಅನ್ಕೊಂಡು ಅಲ್ಲೇ ಇಟ್ಬಿಟ್ಟೆ, ಇಟ್ಟಿದ್ರೆ ಮಹಾರಾಜರಿಗೆ ಆಹಾರ ಕೊಡ್ತಕ್ಕಂಥ ಭಾಗ್ಯ ನನಗೆ ಸಿಕ್ತಿತ್ತು, ನಾನು ಎಷ್ಟು ಪಾಪಿಯಾಗ್ಬಿಟ್ಟೆ, ಆಹಾರ ಕೊಡುವ ಭಾಗ್ಯ ಸಿಕ್ಲಿಲ್ಲ ಅಂತ ಪಾದಬುಡದಲ್ಲಿ ಅಳ್ತಾ ಇದ್ರು ಅಂತ. ನಾನು ಇದನ್ನು ಯಾಕೆ ಹೇಳಿದೆ ಅಂದ್ರೆ, ಸಂಕಲ್ಪ ಎನ್ನುವುದು ಒಂದು ವೇಳೆ ಸಂಕಲ್ಪ ಈಡೇರದೆ ಇದ್ದರೆ, ಅಥವಾ ಒಂದು ತುತ್ತು ಆಹಾರ ತೆಕ್ಕೊಳ್ಳುವಾಗಲೇ ಅಂತರಾಯ ಬಂತು ಅಂದ್ರೆ ಆಹಾರವನ್ನು ಬಿಟ್ಟು ಹೋಗುವುದು ಇಂದ್ರಿಯ ನಿಗ್ರಹದ ತಪಸ್ಸಿನ ಒಂದು ವಿಧ ಎನ್ನುವುದನ್ನ ನಾವು ಗ್ರಹಿಸ್ಕೊಳ್ತಾ ಹೋಗ್ಬೇಕು ಅಂತ. ಮುಂದೆ 4ನೇದ್ದು ರಸಪರಿತ್ಯಾಗ. ಅಂದ್ರೆ ಷಡ್ರಸಗಳಿದ್ದಾವೆ, ಅವುಗಳಲ್ಲಿ ಒಂದೊಂದಾಗಿ ರಸಗಳನ್ನ ತ್ಯಾಗ ಮಾಡೋದು. ಆದ್ರೆ ಹೀಗೆ ಮಾಡಬಾರದು ಅಂತ ಒಂದು ಸೂಚನೆ ಇದೆ ಅದರಲ್ಲಿ. ಏನು ಅಂದ್ರೆ, ನಾನು ಇನ್ನು ಮುಂದೆ ಜೀವಮಾನ ಪರ್ಯಂತ ಸಿಹಿಯೇ ತಿನ್ನುವುದಿಲ್ಲ, ಹೀಗೆ ಮಾಡಿದ್ರೆ ಇದು ಇಂದ್ರಿಯ ನಿಗ್ರಹ ಅಲ್ಲ ಅಂತಾರೆ. ಯಾಕೆ? ನಿಮ್ಮ ಇಂದ್ರಿಯಕ್ಕೆ ಸಿಹಿ ತಿನ್ನದೇ ಇರೋದು ಅಭ್ಯಾಸ ಆಗಿಬಿಡ್ತದೆ, ಅದು ಕಂಟ್ರೋಲ್ ಅಲ್ಲ. ಈ ವಾರ ಸಿಹಿ ಆದ್ರೆ ಮುಂದಿನ ವಾರ ಹುಳಿ, ಆ ಮುಂದಿನ ವಾರ ಉಪ್ಪು, ಬದಲಾಯಿಸ್ತಾ ಹೋಗ್ಬೇಕು. ನಿಮ್ಮ ಇಂದ್ರಿಯ ನೀವು ಹೇಳಿದಾಗೆ ಕೇಳಬೇಕು. ಹಾಗಾಗಿ ಇಂದ್ರಿಯ ನಿಗ್ರಹದಲ್ಲಿ ಈ ರಸಪರಿತ್ಯಾಗ ಎನ್ನುವುದು ಬಹಳ ಮುಖ್ಯ ಆಗ್ತದೆ. ಆದ್ದರಿಂದ ರಸಪರಿತ್ಯಾಗವನ್ನ ಒಂದು ತಪಸ್ಸು ಅಂತ ಹೇಳಿದ್ದಾರೆ ಅನ್ನೋದನ್ನ ದಯವಿಟ್ಟು ಗಮನಿಸಬೇಕಾಗತ್ತೆ. 5ನೇದ್ದು ವಿವಿಕ್ತ ಶಯ್ಯಾಸನ. ನಾವು ಕುಳಿತುಕೊಳ್ಳುವಾಗ ಮತ್ತು ಮಲಗುವಾಗ ಶುದ್ಧವಾದ ಏಕಾಂತ ಸ್ಥಳದಲ್ಲಿ ಮಲಗತಕ್ಕಂಥದ್ದನ್ನು ವಿವಿಕ್ತ ಶಯ್ಯ ಆಸನ ಅಂತ ಹೇಳೋದು. ನಾವು ಮಲಗುವುದು ಮತ್ತು ಕುಳಿತುಕೊಳ್ಳುವುದು. ನಾನು ಇದನ್ನು ಶಿಬಿರದಲ್ಲಿ ಹೇಳುವಾಗ ಮಕ್ಕಳಿಗೆ ಹೇಳೋದು, ಚೀಲ ಹಿಡ್ಕೊಂಡು ಹೋಗಿ ಸಂಜೆ ಆ ಚೀಲವನ್ನು ಒಂದು ರಾಕೆಟ್ ತರ ಬಿಸಾಡಿ ಕೋಣೆಯ ಮೂಲೆಗೆ, ಊಟಕ್ಕೆ ಹೋಗೋದು ತಿಂಡಿಗೆ ಹೋಗೋ ಸ್ಟೈಲ್ ಇದೆಯಲ್ಲ, ಆ ಚೀಲ ಬಿದ್ದಾಗ ಚೀಲದ ಅಡಿಯಲ್ಲಿ ಎಷ್ಟು ಸೂಕ್ಷ್ಮ ಜೀವಿಗಳು ನಾಶವಾಗಿ ನಿಮ್ಗೆ ಪಾಪ ಬಂತು ಅಂತ ಪ್ರಜ್ಞೆ ಇರ್ತದ? ಚೀಲವನ್ನು ಇಡುವಾಗ ಸ್ವಲ್ಪ ನೋಡಿ ಇಡಬೇಕು. ಯಾಕೆ ನಮ್ಮ ಗುರುಗಳು ಪಿಂಚಿಯಲ್ಲಿ ಎಲ್ಲಾ ಪ್ರದೇಶದಲ್ಲಿಯೂ ಕೂಡ ಶುಚಿಗೊಳಿಸಿ ನಡೆಯುವಾಗ ಕುಳಿತುಕೊಳ್ಳುವಾಗ ಯಾಕೆ ಮಾಡ್ತಾರೆ? ಯಾಕಂದ್ರೆ ಆ ಪಿಂಚಿಯ ಗರಿಯ ಅಡಿಯಲ್ಲಿ ಇರುವೆ ಇದ್ರೂ ಕೂಡ ಸಾಯೋದಿಲ್ಲ.
ಅಷ್ಟು ಸೂಕ್ಷ್ಮವಾಗಿದೆ ಪಿಂಚಿ. ಆದ್ರಿಂದ ಪಿಂಚಿಯನ್ನ ಉಪಯೋಗಿಸ್ತಾರೆ, ಶೌಚೋಪಕರಣವಾಗಿಯೂ ಅಹಿಂಸಾ ಉಪಕರಣವಾಗಿಯೂ ಕೂಡ ಬಳಸ್ತಾರೆ. ಆದ್ರಿಂದ ಇದರ ಮೂಲಕ ಅಂದ್ರೆ ವಿವಿಕ್ತ ಶಯ್ಯಾಸನ ಇದು ಕೂಡ ತಪಸ್ಸಾಗ್ತದೆ, ಅದರಿಂದ ನಮ್ಮ ಪಾಪ ಕಡಿಮೆ ಆಗ್ತದೆ ಅನ್ನೋದನ್ನ ಹೇಳ್ತಾರೆ. ಆಮೇಲೆ ಕಾಯಕ್ಲೇಶ ಅಂತ ಬಹಳ ಸುಂದರವಾದ, ನಾನು ವಿವರಣೆಯನ್ನ ಚುಟುಕು ಮಾಡ್ತಾ ಇದ್ದೇನೆ, ಪೂರ್ತಿ ಮುಗಿಬೇಕು ನಂಗೆ. ಆದ್ರಿಂದ ಏನಾಯ್ತು, ಕಾಯಕ್ಲೇಶ. ನಮ್ಮ ಸ್ನೇಹಿತರೊಬ್ರು ಬಹಳ ಸುಂದರವಾದ ಒಂದು ವಾಕ್ಯ ಹೇಳ್ತಾರೆ, ನಾನು ತುಂಬಾ ಖುಷಿ ಕೊಟ್ಟ ವಾಕ್ಯ. ಹಾಲು ಬಿಸಿ ಮಾಡಬೇಕಾದರೆ ಪಾತ್ರೆಯನ್ನ ಬಿಸಿ ಮಾಡಬೇಕು ಅಂತ. ಅರ್ಥ ಆಯ್ತು? ಬಕೆಟ್ ಹಾಲು ಬಿಸಿ ಮಾಡಬೇಕಾದರೆ ಪಾತ್ರೆ ಬಿಸಿ ಮಾಡಬೇಕು. ಪಾತ್ರೆ ಬಿಸಿ ಮಾಡುವುದು ನಮ್ಮ ಉದ್ದೇಶ ಅಲ್ಲ, ಆದ್ರೆ ಪಾತ್ರೆ ಬಿಸಿ ಮಾಡದಿದ್ರೆ ಹಾಲು ಬಿಸಿ ಆಗುವುದಿಲ್ಲ. ಒಳಗಡೆ ಆತ್ಮ ಇದ್ದಾನೆ, ಆತ್ಮನನ್ನ ಶುದ್ಧೀಕರಣ ಮಾಡಬೇಕು ಅಂತಾದ್ರೆ, ಆತ್ಮನಿಗೆ ಅಂಟಿರ್ತಕ್ಕಂಥ ಕರ್ಮಗಳನ್ನ ನಾಶ ಮಾಡಬೇಕು ಅಂದ್ರೆ ಶರೀರವನ್ನ ದಂಡಿಸಲೇಬೇಕು, ಕಾಯಕ್ಲೇಶ ಬೇಕು. ಕಾಯಕ್ಲೇಶ ಇಲ್ಲದೆ ಆತ್ಮನ ಕಲ್ಯಾಣ ಮಾಡ್ಲಿಕ್ಕೆ ಸಾಧ್ಯ. ಆದ್ರಿಂದ ಸಿದ್ಧರಾಗಬೇಕು. ಈ ಶರೀರಕ್ಕೆ ಏನು ಕಷ್ಟ ಬಂದರೂ ಕೂಡ ಧ್ಯಾನ ಮಾಡುವಾಗ ಇರ್ಬೋದು, ಯಾವುದೇ ಸಂದರ್ಭ, ನಾನು ಆಹಾರಾದಿಗಳನ್ನೆಲ್ಲ ಹೇಳಿದ್ವಲ್ಲ, ಯಾವುದೇ ರೀತಿಯ ಕಷ್ಟ ಶರೀರಕ್ಕೆ ಬಂದರೆ ಅದನ್ನ ಕಷ್ಟ ಅಂತ ಭಾವಿಸದೆ, ಅದು ಕರ್ಮದ ನಾಶಕ್ಕೆ ಇರ್ತಕ್ಕಂಥ ಒಂದು ವಿಧಾನ ಅಂತ ಭಾವಿಸಿಕೊಂಡು ಕಾಯಕ್ಲೇಶವನ್ನ ತಡ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಇದನ್ನು ಕೂಡ ತಪಸ್ಸು ಅಂದ್ರು. ಬಾಹುಬಲಿ, ಸ್ವಲ್ಪ ಚರ್ಚೆ ಆಗ್ತದೇನೋ ಗೊತ್ತಿಲ್ಲ, ಬಾಹುಬಲಿ ಎಷ್ಟು ಸಮಯ ತಪಸ್ಸು ಮಾಡಿದ ಅಂತ ಕೇಳಿದ್ರೆ 1 ವರ್ಷ ಹೇಳ್ತೇವೆ, ಆದ್ರೆ ಸತ್ಯ ಬೇರೆ ಇದೆ. ಸತ್ಯ ಬೇರೆ ಇದೆ. ಅವನು 1 ವರ್ಷ ತಪಸ್ಸು ಮಾಡಿದ್ದಲ್ಲ, ವಿಕಲ್ಪವನ್ನು ಇಟ್ಕೊಂಡು ಅಣ್ಣನ ಭೂಮಿ ಅಂತ ಯೋಚನೆ ಮಾಡಿದ, ಅದು ತಪಸ್ಸಲ್ಲ. 1 ವರ್ಷ ಪರ್ಯಂತ ನಾನ್ ನಿಂತದ್ದು ಅಣ್ಣನ ಭೂಮಿ ಅಂತಲೇ ಯೋಚನೆ ಮಾಡ್ಕೊಂಡು ಕಠಿಣವಾಗಿ ನಿಂತೆ ವಿನಃ, ಭರತ ಚಕ್ರವರ್ತಿ ಬಂದು ಅಯ್ಯ ಇದು ನಿಂತಾನಲ್ಲ, ನಿನ್ನದು ಅಲ್ಲ, ನನ್ನದು ಅಲ್ಲ, ಯಾರ್ದು ಅಲ್ಲ, ಅದು ಯಾಕೆ ಯೋಚನೆ ಮಾಡ್ತೀಯ ಅಂತ ಕೇಳಿದಾಗ ಕೊನೆಯ 1 ಕ್ಷಣದಲ್ಲಿ ತಪಸ್ಸು ಮಾಡಿ. ಹಾಗಿದ್ರೆ ಒಂದ್ ವೇಳೆ ಮೊದಲೇ ಅವನ ತಪಸ್ಸು ಶುದ್ಧವಾಗಿದ್ದರೆ 1 ವರ್ಷದ ಮೊದಲೇ ಮೋಕ್ಷ ಪಡಿತಿತ್ತು ನೋಡಿ. ಅಂದ್ರೆ ಶಕ್ತಿ ಅಷ್ಟಿದೆ ಅಂತ ಬಿಡಿ, ಇರೋಣ. ಹಾಗಾಗಿ ಮತ್ತೆ ಇನ್ನು ತಿದ್ದುಪಡಿ ಮಾಡ್ಬೇಡ, ಕ್ವಿಝಲ್ಲಿ ಬಂದ್ರೆ 1 ವರ್ಷ ಅಂತಲೇ ಕೊಡಿ ನೀವು ಉತ್ತರ, ಬಾಹುಬಲಿ ತಪಸ್ಸು ಎಷ್ಟು ಮಾಡಿದ ಅಂತ ಹೇಳಿದ್ರೆ. ಆದ್ದರಿಂದ ಈ ತಪಸ್ಸು ಎನ್ನುವುದು ಯಾವಾಗ ಕಾಯಕ್ಲೇಶದ ಸ್ವರೂಪದಲ್ಲಿ ಶರೀರವನ್ನು ದಂಡಿಸ್ತಾ, ಶರೀರ ಬೇರೆ ಆತ್ಮ ಬೇರೆ ಅಂತ ಯೋಚನೆ ಮಾಡ್ಕೊಂಡು, ನಮ್ಮ ಮುನಿಗಳು, ದಿಗಂಬರ ಮುನಿಗಳು, ಅವರು ಅಸ್ನಾನ ಅದಂತಧಾವನ ಅಂದ್ರೆ ದಂತಧಾವನ ಇಲ್ಲದೆ ಇರ್ತಕ್ಕಂಥದ್ದು, ಕ್ಷಿತಿ ಶಯನ ಮತ್ತು ನಿಂತ್ಕೊಂಡು ಆಹಾರ ತಗೊಳ್ತಕ್ಕಂಥ ಕವಲ ನಮ್ಗೆ ಕಠಿಣತೆ ಅಂತ ನಾನು ಆಗ ಹೇಳಿದ್ನಲ್ಲ, ಆಚರಣೆ ಮಾಡದೇ ಇರುವ ನಮಗೆ, ಅಥವಾ ಎಷ್ಟೋ ಜನ ಹೇಳ್ತಾರೆ, ಜೈನೇತರರು ಹೇಳ್ತಾರೆ, ಅಯ್ಯೋ ಚಪ್ಪಲಿ ಹಾಕಲ್ವಾ, ನಿಮ್ ಗುರುಗಳು ಚಪ್ಪಲಿ ಹಾಕಲ್ಲ. ಚಪ್ಪಲಿ ಹಾಕದೆ ಎಷ್ಟು ಕಿಲೋಮೀಟರ್, ಡೆಲ್ಲಿಯಿಂದ ವಿದ್ಯಾನಂದ ಮುನಿ ಮಹಾರಾಜರು ಡೆಲ್ಲಿಯಿಂದ ಧರ್ಮಸ್ಥಳದವರೆಗೆ ಬಂದ್ರಲ್ಲ, ಸಾವಿರ ಗಟ್ಟಲೆ ಕಿಲೋಮೀಟರ್ಗಳವರೆಗೆ ಕಾಲ್ನಡಿಗೆ. ಹೌದಾ, ನಮ್ಗೆ ಪಕ್ಕದ ಬಸ್ ಸ್ಟ್ಯಾಂಡಿಗೆ ಹೋಗ್ಲಿಕ್ಕೆ ಆಗಲ್ಲ. ಹೇಗೆ ಸಾಧ್ಯ ಆಗ್ತದೆ? ಯಾಕಂದ್ರೆ ಅಯ್ಯೋ ತರುಣ್ ಸಾಗರ್ಜಿ ಮಹಾರಾಜರು ನಮ್ಮ ಕಡೆ ಬಂದಾಗ ಅವರ ಕಾಲಿನ ಒಂದು ಸ್ಥಿತಿ ಹೇಗಾಗಿತ್ತು ಅಂತ ಹೇಳುವುದನ್ನ ಅತ್ಯಂತ ಭಯಾನಕವಾಗಿತ್ತು, ಸಿಡಿದು ಹೋಗಿತ್ತು. ಅಲ್ಲಿಯ ಉಷ್ಣತೆ ಮತ್ತು ಘಾಟಿಯಲ್ಲಿ ಅವ್ರು ನಡ್ಕೊಂಡ್ ಬಂದ ಕಾಲಕ್ಕೆ ನೋವಾಗಿತ್ತು. ಆದ್ರೂ ನಿಶ್ಚಿಂತೆಯಿಂದ ಇದ್ರು ಮಹಾರಾಜರು, ಏನು ಚಿಂತೆ ಮಾಡ್ತಿರ್ಲಿಲ್ಲ, ಅವ್ರು ಚಿಂತೆ ಮಾಡ್ತಿರ್ಲಿಲ್ಲ. ಯಾಕೆ ಕೇಳಿದ್ರೆ ಶರೀರ ನಾನಲ್ಲ, ಆತ್ಮ ಮಾತ್ರ ನಾನು. ಅದರಿಂದ ಆತ್ಮನ ಸುಖಕ್ಕಾಗಿ, ಆತ್ಮನ ಕಲ್ಯಾಣಕ್ಕಾಗಿ ಶರೀರವನ್ನ ದಂಡಿಸ್ತಕ್ಕಂಥದ್ದು ಅಥವಾ ದಂಡನೆಗೆ ಒಳಗಾದರೆ ಅದರ ಬಗ್ಗೆ ಯೋಚನೆ ಮಾಡದೇ ಇರುವುದು, ಕಾಯಕ್ಲೇಶ ಉಪಸರ್ಗಾದಿಗಳು ಬಂದ್ರೆ ಅದರ ಬಗ್ಗೆ ಚಿಂತೆ ಮಾಡದೇ ಇರ್ತಕ್ಕಂಥದ್ದನ್ನ, ಅದನ್ನೂ ಕೂಡ ತಪಸ್ಸು ಅಂತಾರೆ. ಇದರಿಂದಲೂ ಕರ್ಮ ನಾಶ ಆಗ್ತದೆ. ಭಗವಾನ್ ಪಾರ್ಶ್ವನಾಥ ಸ್ವಾಮಿಗೆ ಶಂಬರ ಬೆಂಕಿಯ ಮಳೆಯನ್ನು ಸರಿಸಿದಾಗ ಏನು ತೊಂದರೆಗಳಾಗಿರ್ಬೋದು ಅದನ್ನೆಲ್ಲ ಲೆಕ್ಕಿಸದೆ ಅವರು ಆತ್ಮನ ಕುರಿತ ಯೋಚನೆ ಮಾಡಿದ್ದರಿಂದ ಅವರು ಭಗವಾನ್ ಪಾರ್ಶ್ವನಾಥ ಸ್ವಾಮಿ ಆದರು. ಯಾಕಂದ್ರೆ ತಪಸ್ಸಿನ ಪರಿಣಾಮದಿಂದ ಅನ್ನೋದು. ಇನ್ನು ಅಂತರಂಗ ತಪಸ್ಸಿಗೆ ಬಂದ್ರೆ, ಇದು ಬಹಿರಂಗ ತಪಸ್ಸಾದು ಎಲ್ರಿಗೂ ಕಾಣ್ತಕ್ಕಂಥದ್ದು. ಅಂತರಂಗ ತಪಸ್ಸಿಗೆ ಬಂದ್ರೆ ಮೊದಲನೇದು ಪ್ರಾಯಶ್ಚಿತ್ತ. ಈಗಾಗಲೇ ಪ್ರಾರಂಭದಲ್ಲಿ ವ್ರತದ ಬಗ್ಗೆ ಹೇಳುವಾಗ ಹೇಳಿದೆ ನಾನು, ಅದನ್ನ ಮತ್ತೊಮ್ಮೆ ನೆನಪು ಮಾಡ್ಕೊಳ್ಳೋಣ. ನಾವು ತಿಳಿಯದೇ ಒಂದು ಅಪಚಾರವನ್ನ ಮಾಡಿದಾಗ, ವ್ರತದಲ್ಲಿ ಒಂದು ದೋಷ ಆದಾಗ, ಅಥವಾ ಇನ್ನೇನೋ ಜೀವನದಲ್ಲಿ ತಪ್ಪು ಮಾಡಿದಾಗ ಅದಕ್ಕೆ ಗುರುಮುಖೇನ ಪ್ರಾಯಶ್ಚಿತ್ತವನ್ನು ಸ್ವೀಕಾರ ಮಾಡಿ. ಒಂದು ರೀತಿಯಲ್ಲಿ ಪ್ರಾಯಶ್ಚಿತ್ತ ಎನ್ನುವುದು ನಾವು ಮಾಡಿದ ತಪ್ಪಿಗೆ ಶಿಕ್ಷೆ ಅಲ್ಲಂತೆ, ಪರಿಹಾರ ಅಷ್ಟೇ.
ತಪ್ಪಿಗೆ ಶಿಕ್ಷೆ ಅಲ್ಲ, ಪರಿಹಾರ ಅಂತ ಹೇಳ್ತಾರೆ. ಆ ಪರಿಹಾರವನ್ನ ಮಾಡಿಕೊಳ್ತಕ್ಕಂಥದ್ದನ್ನ ನಾವು ಪ್ರಾಯಶ್ಚಿತ್ತ ಅಂತ ಕರೀತೇವೆ ಅಂತ. ಬಹಳ ಮುಖ್ಯವಾಗಿ ನೀವು ಕ್ರೈಸ್ತ ಧರ್ಮೀಯರನ್ನ ನೋಡಿದ್ರೆ, ಆ ಕ್ರೈಸ್ತ ಧರ್ಮೀಯರ ಚರ್ಚ್ಗಳಲ್ಲಿ ಒಂದು ಬೋರ್ಡ್ ಇರ್ತದೆ, ಕನ್ಫೆಷನ್ ಅಂತ ಕರೀತಾರೆ. ನಂಗೆ ಬಹಳ ಸೊಗಸು. ನಾನು ಒಂದ್ಸಲ ಚರ್ಚಿಗೆ ಒಂದೆರಡು ಸಲ ಹೋಗಿದ್ದೇನೆ ಅವ್ರು ಕರೆದ ಸಂದರ್ಭಗಳಲ್ಲಿ. ಕನ್ಫೆಷನ್ ಅಂತ, ಅದರ ಆಚೆಗೆ ಅವರ ಫಾದರ್ ಕೂತ್ಕೊಳ್ತಾರೆ, ಗುರುಗಳು ಕೂತ್ಕೊಳ್ತಾರೆ, ಮುಖ ನೋಡ್ಲಿಕ್ಕಿಲ್ಲ, ಈ ಕಡೆ ಕೂತ್ಕೊಂಡು ಈ ದೊಡ್ಡವರ ಚಿಕ್ಕವರ ಹೇಳ್ಕೊಳ್ಬೇಕು. ನಾನು ಮೊನ್ನೆ ಪರೀಕ್ಷೆಗೆ ಬರೆಯುವಾಗ ಒಂದು ಚೀಟಿ ಇಟ್ಕೊಂಡು ಬರ್ದೆ, ತಪ್ಪಾಯ್ತು ನನ್ನಿಂದ. ಕನ್ಫೆಷನ್ ಮಾಡ್ಕೊಳ್ಳೋದು, ಕ್ಷಮಾಪಣೆ ಕೇಳ್ಕೊಳ್ಳೋದು ಪ್ರತಿ ವಾರ. ನಾವು ವರ್ಷಕ್ಕೊಮ್ಮೆ ದಶಲಕ್ಷಣದಲ್ಲಿ, ಹೌದು, ಯಾಕಂದ್ರೆ ನಮ್ದು ಸ್ವಲ್ಪ ಸ್ಟಾಕ್ ಕಡಿಮೆ, ಆದ್ದರಿಂದ ನಮ್ಮ ಸ್ಟಾಕ್ಗಳು ಕಡಿಮೆ ಆದ್ದರಿಂದ ನಾವು ವರ್ಷಕ್ಕೊಮ್ಮೆ ನೀವು ನನ್ನನ್ನು ಕ್ಷಮಿಸಿ, ನಾನು ನಿಮ್ಮನ್ನು ಕ್ಷಮಿಸ್ತೇನೆ ಅಂತ ಹೇಳ್ತಕ್ಕಂಥ ಇದೆ. ಇದನ್ನ ಪ್ರಾಯಶ್ಚಿತ್ತ, ಅದು ನಾವು ಮಾಡಿರ್ತಕ್ಕಂಥದ್ದು ಕ್ಷಮಾಪಣೆ ಅನ್ನೋದು ಪ್ರಾಯಶ್ಚಿತ್ತ ರೂಪದಲ್ಲಿ ಕಾಣಿಸ್ಕೊಳ್ತಕ್ಕಂಥದ್ದು ಅನ್ನೋದನ್ನ ಗಮನಿಸಬೇಕು. ಪ್ರತಿಕ್ರಮಣ ಅಂತ ಮುನಿ ಸಂಘಗಳಲ್ಲಿ ಶ್ರಾವಕರಿಗೂ ಪ್ರತಿಕ್ರಮಣ ಇದೆ. ಶ್ರಾವಕರು ಕೂಡ ಪ್ರತಿ ದಿವಸ ನಾನು ಈ ದಿವಸ ಏನ್ ತಪ್ಪು ಮಾಡಿದೆ ಅಂತ ಯೋಚನೆ ಮಾಡಿ ಅದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ತಕ್ಕಂಥ ವಿಧಾನಗಳು ಕೂಡ ಇದ್ದವೆ, ಅದನ್ನ ಗಮನಿಸಬೇಕು. ಎರಡನೇದ್ದು ವಿನಯ. ನಮ್ಮ ಷೋಡಶ ಭಾವನೆಗಳಲ್ಲಿ ಕೂಡ ವಿನಯ ಸಂಪನ್ನತ ಅನ್ನೋದು ಎರಡನೆಯ ಭಾವನೆ. ಅದರಿಂದ ತೀರ್ಥಂಕರತ್ವ ಪ್ರಾಪ್ತಿ ಆಗ್ತದೆ ವಿನಯ ಸಂಪನ್ನತೆಯಿಂದ, ಗಮನಿಸಬೇಕು. ಇಲ್ಲಿ ವಿನಯ ಅನ್ನೋದೊಂದು ತಪಸ್ಸು ಅಂತ. ಬಹಳ ಮುಖ್ಯವಾಗಿ ಗುರು ಹಿರಿಯರಲ್ಲಿ, ದೇವರ ಮುಂದೆ, ಜಿನವಾಣಿಯ ಮುಂದೆ ನಾವು ವಿನಯವಂತರಾಗಿ ಮೃದು ಸ್ವಭಾವಿಗಳಾಗಿ ಇರ್ತಕ್ಕಂಥದ್ದು. ಬಹುಶಃ ಇವತ್ತಿನ ಮಕ್ಕಳಿಗೆ ಜಾಸ್ತಿ ಹೇಳಬೇಕಾದ ಸ್ಥಿತಿಯಲ್ಲಿದ್ದೇವೆ. ನಾನು ಅದಕ್ಕೆ ಇಂಗ್ಲಿಷ್ ಮೀಡಿಯಂ ಶಾಲೆಗಳಿಗೆ ಮಾತನಾಡ್ಲಿಕ್ಕೆ ಹೋದಾಗ್ಲೆಲ್ಲ ಹೇಳೋದು, ಅಮ್ಮ ದಯವಿಟ್ಟು ಮಗುವನ್ನ ಕುರ್ಚಿಯಲ್ಲಿ ಕೂರಿಸಿ ನೀವು ಕೆಳಗೆ ನೆಲದಲ್ಲಿ ಕೂತ್ಕೊಂಡು ಶೂ ಹಾಕಬೇಡಿ ಅಂತ. ಯಾಕೆ ಅಂದ್ರೆ ನನ್ನ ಅಮ್ಮ ಅಂದ್ರೆ ನೆಲದಲ್ಲಿ ಕೂತ್ಕೊಂಡು ಶೂ ಹಾಕ್ಲಿಕ್ಕಿರುವ ಕೆಲಸದವಳು ಅಂತ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಮುಂದೆ ಆಶೀರ್ವಾದ ಪಡಿ ನಮಸ್ಕಾರ ಮಾಡೋದೇ ಹೋಗಮ್ಮ ಎಲ್ಲಿ ಬರುತ್ತೆ? ಆದ್ದರಿಂದ ನಿಮ್ಮ ಹಿರಿತನವನ್ನ ನಾವು ಉಳಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಬಿಡಿ, ಅದರ ಬಗ್ಗೆ ಹೆಚ್ಚು ಯೋಚನೆ ಮಾಡೋದು ಬೇಡ. ಆದ್ರಿಂದ ಗುರು ಹಿರಿಯರಲ್ಲಿ ಆದರ ಭಾವ ಬಹಳ ಮುಖ್ಯವಾಗಿ ನಮ್ಮ ತರುಣರು ಮತ್ತು ಮಕ್ಕಳಿಗೆ ಹೇಳ್ಬೇಕಾದ್ದು ಏನು ಹೇಳಿದ್ರೆ, ಯಾರು ಗುರು ಹಿರಿಯರಲ್ಲಿ ಆದರ ಭಾವವನ್ನ ತೋರಿಸ್ತೀರೋ ಅವರ ಕರ್ಮ ನಾಶ ಆಗ್ತದೆ. ಯಾಕಂದ್ರೆ ಇದು ತಪಸ್ಸು. ಗುರು ಹಿರಿಯರಲ್ಲಿ ಆದರ ಭಾವವನ್ನ, ಭಕ್ತಿಯನ್ನ, ಗೌರವವನ್ನ ತೋರಿಸಿದವನಿಗೆ ಆ ತೋರಿಸಿದ ಕ್ಷಣದಲ್ಲಿಯೇ ಕರ್ಮಗಳು ನಾಶ ಆಗ್ತವೆ. ತಪಸ್ಸಿನ ಒಂದು ವಿಧ ಆದ್ದರಿಂದ ಹಾಗಾಗಿ ಅದನ್ನು ತೋರಿಸ್ಬೇಕು ಅಂತ ಹೇಳ್ತಕ್ಕಂಥದ್ದನ್ನ ಕಲಿಬೇಕಾಗ್ತದೆ ಅಥವಾ ಕಲಿಸ್ಬೇಕಾಗ್ತದೆ ಅನ್ನೋದನ್ನ ಗಮನಿಸ್ತಾ, ಮೂರನೇದ್ದು ವೈಯಾವೃತ್ಯ. ಬಹಳ ಮುಖ್ಯವಾದ ಇನ್ನೊಂದು ಸಂಗತಿ ಕೂಡ. ಬಹುಶಃ ಇದಿಷ್ಟನ್ನೇ ಇಟ್ಕೊಂಡು ನಾವು ಇವತ್ತು ಮಾತಾಡ್ಬೋದಿತ್ತೇನೋ ಅಂತ ಈಗ ಅನಿಸೋದು. ವೈಯಾವೃತ್ಯ ಅಂದ್ರೆ ಸೇವೆ ಮಾಡುವುದು. ಯಾರು ಕಷ್ಟದಲ್ಲಿದ್ದಾರೆ, ಯಾರಿಗೆ ನಮ್ಮ ಸೇವೆ ಅವಶ್ಯಕತೆ ಇದೆ, ಬಹಳ ಮುಖ್ಯವಾಗಿ ತ್ಯಾಗಿಗಳು. ಈವನ್ ತ್ಯಾಗಿಗಳ ಸಂಘದಲ್ಲಿ ತ್ಯಾಗಿಗಳ ಸೇವೆ ಮಾಡುವುದನ್ನು ನೀವು ನೋಡ್ಬೇಕು. ಬಹಳ ಅದ್ಭುತವಾಗಿದೆ. ಒಂದು ಘಟನೆ ಹೇಳ್ಬೇಕು ನಾನು. ಒಂದ್ಸಲ ವೈಯಾವೃತ್ಯದ ಬಗ್ಗೆ ಆನ್ಲೈನ್ ನಲ್ಲಿ ಒಂದು ಉಪನ್ಯಾಸ ಆಗ್ಬೇಕು ಅಂತ ಯಾರು ಕೇಳಿದ್ರು. ನಾನು ತುಂಬಾ ಹುಡುಕಾಡಿದೆ. ಅವರೊಂದು 3/4 ಗಂಟೆ ಕೊಟ್ಟಿದ್ದಾರೆ ನನಗೆ. ಅಷ್ಟು ಮಾತನಾಡುವಷ್ಟು ಇಲ್ಲ ಅಂತ ಹೇಳಿದ ತಕ್ಷಣ ಯೂಟ್ಯೂಬ್ಗೆ ಪ್ರವೇಶ ಮಾಡಿದೆ. ಅಲ್ಲಿ ಹೋಗ್ತಾ ಪ್ರಮಾಣ ಸಾಗರ ಮುನಿ ಮಹಾರಾಜರ ಪ್ರವಚನ ಇತ್ತು, ವೈಯಾವೃತ್ಯಕ್ಕೆ ಸಂಬಂಧಪಟ್ಟಾಗೆ ಪೂರ್ತಿ ಪ್ರವಚನ ಕೇಳಿದೆ. ನನ್ಗೆ ಬೇಕಾದ ಕೆಲವು ಅಂಶಗಳನ್ನು ನಾನು ಸಂಗ್ರಹಿಸಿಕೊಂಡೆ. ಆದರೆ ಅವರು ಪ್ರವಚನ ಮುಗಿಸ್ತಾ ಹೇಳಿದ ಒಂದು ಮಾತು ಇವತ್ತಿಗೂ ನನ್ನ ನೆನಪಿಂದ ಆಚೆಗೆ ಹೋಗಲೇ ಇಲ್ಲ. ಎಂತ ಸುಂದರವಾದ ಮಾತು ಹೇಳ್ತಾರೆ ಅಂದ್ರೆ, ವಯೋವೃತ್ತದ ಬಗ್ಗೆ ಎಲ್ಲ ಹೇಳಿ ಸೇವೆ ಮಾಡ್ತಾರೆ ಹೇಳಿ ಅವ್ರು ಹೇಳ್ತಾರೆ, ನಮಗೆ ಯಾರೂ ಇಲ್ಲ ಅಥವಾ ನಮಗೆ ಯಾರೂ ಬೇಡ ಅಂತ ತಿರಸ್ಕಾರ ಅಲ್ಲ, ಯಾರೂ ಇಲ್ಲ, ಯಾರಿಗೂ ನಮ್ಮ ಸಂಬಂಧ ಇಲ್ಲ ಅಂತ ವೈರಾಗ್ಯ ಪಡೆದು ದೀಕ್ಷೆಯನ್ನು ಸ್ವೀಕರಿಸಿಕೊಂಡು ಹೋದ ನಮ್ಮ ಸೇವೆಗೆ ಇಡೀ ಸಮಾಜ ಇದೆ, ತುಂಬ ಜನ ಇದ್ದಾರೆ. ಆದ್ರೆ ನಮ್ಮ ಬಂಧು ಬಳಗ ಎಲ್ಲ ಇದ್ದಾರೆ, ಎಲ್ಲ ನಮ್ಗೆ ಬೇಕು ಅಂತ ಅವರ ಮಧ್ಯೆ ಇರುವ ನಿಮಗೆ ಯಾರಿಲ್ಲ ಅಂದ್ರು. ಎಷ್ಟು ಚೆನ್ನಾಗಿದೆ ನೋಡಿ, ಸತ್ಯ ಅಲ್ವಾ? ನಮ್ಗೆ ಯಾರು ಇಲ್ಲ ಅಂತ ಹೋಗಿರ್ತಕ್ಕಂಥ ಗುರುಗಳ ಸೇವೆಗೆ ಒಂದು ಸಮಾಜವೇ ಇದೆ, ಆದ್ರೆ ನಮ್ ಸೇವೆ ಮಾಡ್ಲಿಕ್ಕೆ ಎಲ್ಲರೂ ಇದ್ದಾರೆ ಅಂತ ನಿರೀಕ್ಷೆ ಮಾಡಿ ಯೋಚನೆ ಮಾಡ್ತಾ ಇರುವ ಅವ್ರು ಹೇಳಿದ್ದು ನಿಮ್ ಸೇವೆಗೆ, ಸಂಸಾರಿಗಳ ಸೇವೆಗೆ ಯಾರೂ ಇಲ್ಲ, ಜಾಗ್ರತೆ ಅಂತ ವಾಕ್ಯದಲ್ಲಿ ಹೇಳಿದ್ರು. ಆದ್ದರಿಂದ ವೈಯಾವೃತ್ಯದ ಮಹತ್ವ ಎಷ್ಟು. ಇನ್ನೊಂದು ಘಟನೆಯನ್ನು ಸುಮ್ಮನೆ ಹೇಳ್ತೇನೆ. ನಮ್ಮೂರಿನಲ್ಲಿ ನಾನು ನಮ್ಮ ಮಕ್ಕಳಿಗೆ ಊರಿನ ಮಕ್ಕಳಿಗೆ
ಧರ್ಮ ಪಾಠ ಮಾಡ್ತಾ ಇದ್ದೆ ಭಾಳ ಹಿಂದೆ. ಆದ್ರೆ ಎಲ್ಲ ಕತೆ ಹೇಳಿದ್ರೆ ನೀವು ನಮ್ಮೂರಿನ ಬಗ್ಗೆ ಬೇಜಾರು ಮಾಡ್ತೀರ. ನನ್ನ ಊರಿನ ಮರ್ಯಾದೆ ಕಾಪಾಡ್ಬೇಕು ನಾನು. 3 ವರ್ಷದ ಕ್ಲಾಸು. ಮೊದಲ ವರ್ಷ ಪ್ರಾರಂಭ ಮಾಡುವಾಗ 50 ಮಕ್ಕಳಿದ್ರು. 3ನೇ ವರ್ಷ ಮುಗಿಯುವಾಗ ಒಂದೇ ಮಗು ಇದ್ದದ್ದು. ಆದ್ದರಿಂದ ಹಾಗಾಗಿ ಏನು ಮಾಡ್ಲಿಕ್ಕೆ ಆಗಲ್ಲ, ತುಂಬ ಕಡೆ ಹಾಗೆ ನಡೀತದೆ, ಪ್ರಶ್ನೆ ಇಲ್ಲ. ಪಾಠ ಮಾಡ್ತಾ ಇದ್ದೆ, 2ನೇ ವರ್ಷವೇನೋ ಪಾಠ ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆ ನಮ್ಮ ಜಿನಮಂದಿರದಲ್ಲಿ ದರ್ಶನ ಮಾಡ್ಲಿಕ್ಕೆ ಒಬ್ರು ಹಿರಿಯರು ಬಂದರು. ಅವರು ಸುಮ್ಮನೆ ಪಾಠ ಕೇಳ್ಕೊಂಡು ಕೂತಿದ್ರು. ಆಗ ಇಲ್ಲಿ ಬಂತು, ಏನ್ ಬಂತು ಅಂತ ಕೇಳಿದ್ರೆ, ದೇವಪೂಜಾ, ಗುರುಪಾಸ್ತಿ, ಸ್ವಾಧ್ಯಾಯ, ಸಂಯಮಂ, ತಪಃ, ದಾನಂಚೇತಿ, ಗೃಹಸ್ಥಾಣಿ, ಷಟ್ಕರ್ಮಾಣಿ ದಿನೇ ದಿನೇ ಅಂತ. ಆಗ ಗುರು ಸೇವೆ ಅಂತ ಬಂತಲ್ಲ 2ನೇದು. ವೈಯಾವೃತ್ಯ ಅಂದ್ರೆ ಅದೇ ಅಲ್ವಾ. ಆದ್ರಿಂದ ಗುರು ಸೇವೆ ಬಗ್ಗೆ ಹೇಳ್ತಾ ಇದ್ದೆ ನಾನು. ಹೇಳಿ ಎಲ್ಲ ಆದ್ಮೇಲೆ ಸಮಯ ಆಯ್ತು, ಬಿಟ್ಟೆ ಮಕ್ಕಳನ್ನ ಹೋಗಿ ಅಂದೆ. ಎಲ್ಲ ಆದ್ಮೇಲೆ ಅವ್ರು ಬಂದ್ರು, ಜೈ ಜಿನೇಂದ್ರ ಅಂದ್ರು. ಕೊನೆಗೆ ಹೇಳಿದ್ರು, ಅದು ಗುರು ಸೇವೆ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ, ಆದರೆ ನೆಕ್ಸ್ಟ್ ಪಾಠ ಮಾಡುವಾಗ ಗುರು ಸೇವೆಯ ಜೊತೆಯಲ್ಲಿ ಮನೆಯಲ್ಲಿರುವ ದೊಡ್ಡವ್ರ ಸೇವೆ ಕೂಡ ಸ್ವಲ್ಪ ಮಾಡಿ ಅಂತ ಹೇಳಿ ಆಯ್ತಾ ಅಂದ್ರು. ನೋಡಿ ಇವತ್ತಿನ ಅಪೇಕ್ಷೆ ಹೇಗಿದೆ. ವಾಸ್ತವವಾಗಿ ನಾನು ಈಗ ಅದನ್ನ ನೆನಪಿಟ್ಕೊಂಡಿದ್ದೇನೆ. ಈಗ ಮತ್ತೆ ಶಾಲಾ ಕಾಲೇಜ್ ಎಲ್ಲಿ ಹೋದ್ರು ಕೂಡ ಮಕ್ಕಳು ಎಲ್ಲಿರ್ತಾರೆ ಅಲ್ಲಿ ಅದನ್ನೇ ಹೇಳ್ತೇನೆ. ಎಲ್ಲಕ್ಕಿಂತ ಮುಖ್ಯವಾಗಿ ಋಣ ಪ್ರಜ್ಞೆ ಇಟ್ಟುಕೊಂಡು ಅಪ್ಪ ಅಮ್ಮನ ಸೇವೆ ಮಾಡ್ತಕ್ಕಂಥದ್ದನ್ನ, ಅಪ್ಪ ಅಮ್ಮನಿಗೆ ಏನು ಅವಶ್ಯಕತೆ ಇದೆ ಅನ್ನೋದನ್ನ ನೋಡ್ಕೊಂಡು ಅವರ ಋಣ ತೀರಿಸ್ತಕ್ಕಂಥ ಕೆಲಸ ನೀವು ಮಾಡಬೇಕು. ಅಕಸ್ಮಾತ್ ಏನಾದರೂ ಋಣ ತೀರಿಸದೆ ಅವರಿಗೆ ಅನಾಥಾಶ್ರಮ ಗತಿಯಾದ್ರೆ ಮಕ್ಕಳಿಗೆ ಹೇಳುವ ಮಾತು ನಾನು ಏನು ಅಂದ್ರೆ, ಮುಂದೆ ನಿಮಗೂ ಅದೇ ಗತಿ ಅಂತ. ನೀವು ಅಪ್ಪ ಅಮ್ಮನ ನೋಡ್ಕೊಳ್ಳದೆ ಅಮೆರಿಕಾದಲ್ಲಿ ನೆಲೆಸಿ ಪರವಾಗಿಲ್ಲ, ಆಸ್ಟ್ರೇಲಿಯಾದಲ್ಲಿ ಇರಿ ಪರವಾಗಿಲ್ಲ, ನಾಳೆ ನಿಮ್ಗೆ ಯಾರಿದ್ದಾರೆ? ನಿಮ್ಮ ಮಕ್ಕಳು ನಿಮ್ಮನ್ನ ಅಲ್ಲೇ ಬಿಟ್ಟು ಇನ್ನೊಂದು ರಾಷ್ಟ್ರಕ್ಕೆ ಹೋಗಿರ್ತಾರೆ, ನಿಮ್ಗೂ ಗತಿ ಇಲ್ಲ ಯಾರು. ಆದ್ರಿಂದ ಮಾದರಿ ಆಗ್ಬೇಕು ಅಂದ್ರೆ ನೀವು ನಿಮ್ಮ ಅಪ್ಪ ಅಮ್ಮನ ನೋಡ್ಕೊಳ್ಳಿ, ನಿಮ್ಮ ಮಕ್ಕಳು ಅದನ್ನ ನೋಡ್ಕೊಂಡೇ ಕಲಿತಾರೆ, ಸಂಸ್ಕಾರ ಬರುತ್ತೆ, ಜೀವನ ಚೆನ್ನಾಗಿರ್ತದೆ ಅಂತ. ಬಿಡಿ, ಬಹಳ ವಿಸ್ತಾರವಾದ ಸಂಗತಿ. ಆದ್ರಿಂದ ವೈಯಾವೃತ್ಯ ಅನ್ನೋದನ್ನ ಒಂದು ತಪಸ್ಸು ಅಂತಾರೆ. ಸೇವೆ ಮಾಡುವುದರಿಂದ ಕರ್ಮನಾಶ ಆಗ್ತದೆ, ಇದು ನೆನಪಿರ್ಬೇಕು ನಮ್ಗೆ. ಎಷ್ಟೋ ಸಲ ಮುನಿ ಸಂಘಗಳು ಬಂದಾಗ ಎಲ್ಲ ಕ್ರಿಯೆಗಳಾದ್ಮೇಲೆ ರಾತ್ರಿ ಅವರ ಸೇವೆ ಮಾಡ್ತಕ್ಕ, ಮಾತಾಜಿ ಅವರಾದ್ರೆ ಮಹಿಳೆಯರು, ಪುರುಷರು ಆದ್ರೆ ಮುನಿಗಳ ಸೇವೆ ಮಾಡ್ತಕ್ಕಂತಹ ರೀತಿ ಇದೆಯಲ್ಲ, ಅದು ನಮ್ಮ ಕರ್ಮನಾಶದ ತಪಸ್ಸು. ಅದು ತಪಸ್ಸು ಅಂತ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಆಮೇಲೆ ಸ್ವಾಧ್ಯಾಯ. ಸ್ವಾಧ್ಯಾಯ ಏನೋ ಒಂದು ಮಾತು ಬಂತು. ಮಾತು ಏನು ಅಂದ್ರೆ ಬೇಡವೇನೋ ಅಂತ, ಇಲ್ಲ ಅದನ್ನ ಸರಿ ಹೊಂದಿಸ್ಕೊಳ್ತೇನೆ. ಈಗ ಉದಾಹರಣೆಗೆ ಭರತೇಶ್ವರ ವಿಭವ ಮಾಡಿದಾಗ 8 ದಿವಸ ಆದ್ಮೇಲೆ ಹೇಳ್ತಾರೆ, ನಾಳೆಯಿಂದ ಏನ್ ಮಾಡೋದು ಹೇಳ್ತಾರೆ ಜನ. ಅಥವಾ ನಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು, ಯಾರು ಕೊಡೋದು ಎಲ್ಲ ಕೇಳ್ತಾರೆ. ನಾನು ಹೇಳೋದು ಬಹಳ ಮುಖ್ಯವಾಗಿ ಒಂದೇ ಪರಿಹಾರ ಇರೋದು, ಸ್ವಾಧ್ಯಾಯ. ಅದು ಯಾರಿಗೂ ಇಲ್ಲ ಅಂತ ಇಲ್ಲ, ಸಾಧ್ಯ ಇಲ್ಲ ಅಂತಕ್ಕಂಥ ಪ್ರಶ್ನೆ ಇಲ್ಲ. ಮನಸ್ಸು ಮಾಡಿದರೆ ಪ್ರತಿಯೊಬ್ಬರು ಕೂಡ ತಮ್ಮ ಪರಿಸರದಲ್ಲಿ ಇರ್ತಕ್ಕಂತಹ ಗ್ರಂಥಗಳನ್ನ ಅಥವಾ ಜ್ಞಾನಿಗಳನ್ನ ಸಂಪರ್ಕ ಮಾಡಿ, ಯಾಕಂದ್ರೆ ಸ್ವಾಧ್ಯಾಯ ಅಂದ್ಕೊಳ್ಳೆ ಪುಸ್ತಕ ತಕೊಂಡು ಓದುವುದೇ ಅಲ್ಲ ಅಂತ ಇದೆ. ನೀವೊಂದು ಭಜನೆ ಮಾಡಿದ್ರು ಸ್ವಾಧ್ಯಾಯ ಆಗುತ್ತೆ, ಅದರ ಅರ್ಥವನ್ನು ಗ್ರಹಿಸ್ತಾ ಭಜನೆ ಮಾಡಿದ್ರು ಅದು ಸ್ವಾಧ್ಯಾಯ ಆಗುತ್ತೆ. ಭಜನೆ ಇರಬಹುದು, ಭಕ್ತಿ ಇರಬಹುದು, ಅಥವಾ ಗ್ರಂಥ ಸ್ವಾಧ್ಯಾಯ ಇರಬಹುದು, ಯಾವುದೇ ಇರಬಹುದು. ಅವುಗಳನ್ನ ಮಾಡ್ತಾ ಮಾಡ್ತಾ ಹೋದ್ರೆ ಖಂಡಿತ ಅದರಿಂದ ನಮ್ಮ ಕರ್ಮ ನಾಶ ಆಗ್ತದೆ. ಸ್ವಾಧ್ಯಾಯಂ ಪರಮ ತಪಃ ಅಂತ ಹೇಳಿದ್ರು. ಸ್ವಾಧ್ಯಾಯ ಅನ್ನೋದು ಶ್ರೇಷ್ಠವಾದ ತಪಸ್ಸು ಅಂತಕ್ಕಂಥದ್ದನ್ನ ಹೇಳಿದ್ರು. ಆದ್ರಿಂದ ಅದನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ತುಂಬಾ ಸಂಗತಿಗಳಿದ್ದಾವೆ. ಆಮೇಲೆ ಉತ್ಸರ್ಗ. ಉತ್ಸರ್ಗ ಅಂದ್ರೆ ಅಹಂಕಾರ ಮತ್ತು ಮಮಕಾರಗಳನ್ನು ತ್ಯಾಗ ಮಾಡೋದು. ಅಹಂಕಾರ ಮತ್ತು ಮಮಕಾರಗಳನ್ನು ತ್ಯಾಗ ಮಾಡೋದು. ಮಾನಕಷಾಯ ಮತ್ತು ಮೋಹದ ಗುಣವನ್ನ ಬಿಡುವುದು. ನಾನು ನಿಮಗೆ ಹೇಳಿದ್ದೇನೆ, ಭರತೇಶ್ವರ ವಿಭವದ ಸಂದರ್ಭದಲ್ಲಿ ಹೇಳಿದ್ದೇನೆ. ತರುಣಸಾಗರ್ಜಿ ಮಹಾರಾಜರು ನಮ್ಮಲ್ಲಿ ಬಂದು 3 ನಿಮಿಷದ ಒಂದು ಪ್ರವಚನ ಮಾಡಿದ್ರು ಅಂತ. 3 ನಿಮಿಷದ ಪ್ರವಚನ. ನಲ್ಲೂರು ಅಂತಕ್ಕಂಥ ಒಂದು ಅತಿಶಯ ಕ್ಷೇತ್ರ ಇದೆ. ಅಲ್ಲಿ ಬಂದಿದ್ದಾಗ ಮಹಾರಾಜರೇ ಉಪದೇಶಕ್ಕೆ ಬನ್ನಿ. ನಿಮ್ಗೆಲ್ಲ ಹಿಂದಿ ಅರ್ಥ ಆಗಲ್ಲ, ನಾನೇನು ಮಾತಾಡೋದು ಅಂದ್ರು. ಸ್ವಾಮಿ ಬನ್ನಿ ಬನ್ನಿ ಮತ್ತೆ ಬಂದ್ರು. ಓನ್ಲಿ 5 ಮಿನಿಟ್ ಅಂದ್ರು. 5 ಮಿನಿಟ್ ಮಹಾರಾಜ ಬನ್ನಿ. ಅವರಿಗೆಲ್ಲ ಮಂಗಲಾಚರಣೆ ಎಲ್ಲ ಆಯ್ತು. ಅದಾದ್ಮೇಲೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. 3 ನಿಮಿಷ ಮಾತಾಡಿದ್ರು, 5 ಮಿನಿಟ್ ಕೂಡ ಇಲ್ಲ. ಅವ್ರು ಹೇಳಿದ್ರು, ನೀವು ತುಳುನಾಡಿನ ಜನ ದೊಡ್ಡ ದೊಡ್ಡ ಹೊಲ ಗದ್ದೆ ಎಲ್ಲ ಇಟ್ಕೊಂಡಿದ್ದೀರಿ, ಇಟ್ಕೊಳ್ಳಿ, ಎಲ್ಲ ಇಟ್ಕೊಳ್ಳಿ. ದೊಡ್ಡ ದೊಡ್ಡ ಮನೆ ಕಟ್ಕೊಂಡು ಇಟ್ಕೊಂಡಿದ್ದೀರಿ, ಮನೆಗಳನ್ನು ಇಟ್ಕೊಳ್ಳಿ. ಕಾರು ಎಲ್ಲ ಇಟ್ಕೊಂಡಿದ್ದೀರಿ, ಕಾರನ್ನು ಇಟ್ಕೊಳ್ಳಿ, ಎಲ್ಲ ಚೆನ್ನಾಗಿ ಇಟ್ಕೊಳ್ಳಿ.
ಆಮೇಲೆ ದೇವಸ್ಥಾನ, ಒಳ್ಳೆ ದೇವಸ್ಥಾನ ಇಟ್ಕೊಂಡು ಎಲ್ಲ ಅವ್ರದ್ದು ಸ್ಪೀಡ್ ಇತ್ತಲ್ಲ, ಅವರ ಶೈಲಿ ಸ್ಪೀಡ್ ಇದೆ. ಹಾಗೆ ಎಲ್ಲ ಹೇಳಿದ್ರು 2.5 ನಿಮಿಷ ಹೇಳಿದ್ರು. ಅದು ಇಟ್ಕೊಳ್ಳಿ, ಇದು ಇಟ್ಕೊಳ್ಳಿ, ಅದು ಇಟ್ಕೊಳ್ಳಿ, ಇದು ಇಟ್ಕೊಳ್ಳಿ. ಆದರೆ ಅವುಗಳ ಮೇಲೆ ಮೋಹ ಇಟ್ಕೋಬೇಡಿ. ನನ್ನ ಪ್ರವಚನ ಮುಗಿಯಿತು. ಅದರ ಮೇಲೆ ಮಮಕಾರ, ನಾವು ಹಾಳಾಗುವುದೇ ಈ ಮಮಕಾರದಿಂದ. ನಿನ್ನೆ ವ್ಯವಹಾರ ನಿಶ್ಚಯ, ವ್ಯವಹಾರಕ್ಕೆ ಬೇಕು, ಆದರೆ ನಿಶ್ಚಯದ ದೃಷ್ಟಿಯಿಂದ ಈಸಬೇಕು, ಇದ್ದು ಜಯಿಸಬೇಕು. ಹೇಸಿಗೆ ಸಂಸಾರದಲ್ಲಿ ಆಸೆ ಲೇಸ ಮಾಡದಾಗ ಪುರಂದರದಾಸರು ಹೇಳುವ ಮಾತು ಎಷ್ಟು ಚೆನ್ನಾಗಿದೆ. ನಾವು ಅಂಟಿಯೂ ಅಂಟದಂತಿರುವ ಭರತ ಚಕ್ರವರ್ತಿ 96,000 ಜನರ ಒಬ್ಬ ಗಂಡ ಒಬ್ಬ ಹೆಂಡತಿಯನ್ನು ಬಿಟ್ಟು ಹೋಗ್ಲಿಕ್ಕಾಗದೆ ಒದ್ದಾಡ್ತಾ ಇರುವ ನಮ್ಗೆ ಭರತ ಚಕ್ರವರ್ತಿ ಹೇಗೆ ಮಾದರಿ ಆಗ್ತಾನೆ? 96,000 ಜನ ರಾಣಿಯರಿದ್ದರೂ ಕೂಡ ಅವರನ್ನೆಲ್ಲ ತೊರೆದು ತಾನು ತನ್ನ ಆತ್ಮಕಲ್ಯಾಣದಲ್ಲಿ ಸಾಧನೆ ಮಾಡ್ತಾ ಹೋದ್ನಲ್ಲ. ಕಾರಣ ಸಾಧ್ಯವಾದದ್ದು ಉತ್ಸರ್ಗದಿಂದ, ಮಮಕಾರವನ್ನ ತೊರೆದದ್ದರಿಂದ, ಅಹಂಕಾರವನ್ನ ಬಿಟ್ಟದ್ದರಿಂದ. ಹಾಗಾಗಿ ಅದು ಉತ್ಸರ್ಗ ಅಂತ ಅನ್ನಿಸ್ತದೆ. ಮತ್ತು ಕೊನೆಯದ್ದು ಧ್ಯಾನ. ಹೋಗಿ ಸಿಲೆಬಸ್ ಮುಂದಕ್ಕೆ ಹೋಗ್ಬಿಟ್ಟಿದೆ. ಆಯ್ತು. ಆದ್ರಿಂದ ಧ್ಯಾನ, ಕೊನೆಯದ್ದು ಧ್ಯಾನ. ಧ್ಯಾನ ಅಂದ್ರೆ ಮನಸ್ಸನ್ನ ಒಂದು ವಿಚಾರದಲ್ಲಿ ಏಕಾಗ್ರಗೊಳಿಸಿ ಅದರ ಕುರಿತೇ ಯೋಚನೆ. ಇಲ್ಲಿ ನಮ್ಮ ಮನಸ್ಸು ಏಕಾಗ್ರಗೊಳ್ಳಬೇಕಾದದ್ದು ಆತ್ಮನಲ್ಲಿ. ಆ ಆತ್ಮನಲ್ಲಿ ಸಿದ್ಧಾತ್ಮನನ್ನ ಏಕಾಗ್ರಗೊಳಿಸಿ ನಾವು ಚಿಂತನೆ ಮಾಡಬೇಕಾಗಿರ್ತಕ್ಕಂಥ ಸಂಗತಿ ಬಹಳ ಮುಖ್ಯವಾದ್ದು ಅಂತ ಹೇಳಿದಷ್ಟು ಸುಲಭ ಅಲ್ಲ. ಅದಕ್ಕೆ ಬಹಳ ಮುಖ್ಯವಾದದ್ದು, ಧ್ಯಾನಕ್ಕೆ ಬಹಳ ಮುಖ್ಯವಾದದ್ದು ಯಾವುದು ಕೇಳಿದ್ರೆ ಮನಸ್ಸು ಅಂತ ಹೇಳ್ತೇವೆ. ಅದಕ್ಕೆ ಒಂದು ಒಳ್ಳೆಯ ಮಾತಿದೆ, ನೆನ್ಪಿಟ್ಕೊಳ್ಳೋದಕ್ಕೆ ಸುಲಭ. ಕುದಿಯುವ ನೀರಿನಲ್ಲಿ ಮುಖ ನೋಡುವುದಕ್ಕಾಗುವುದಿಲ್ಲ ಅಂತ. ಕುದೀತಾ ಇದೆ, ನೀವು ಮುಖ ನೋಡ್ಲಿಕ್ಕೆ ಸಾಧ್ಯ. ಹಾಗೆಯೇ ತಲ್ಲಣಗೊಂಡ ಮನಸ್ಸಿನಲ್ಲಿ ಆತ್ಮನನ್ನು ನೋಡ್ಲಿಕ್ಕಾಗುವುದಿಲ್ಲ, ಪರಮಾತ್ಮನನ್ನು ನೋಡ್ಲಿಕ್ಕಾಗುದಿಲ್ಲ. ಹಾಗಾದ್ರೆ ಮನಸ್ಸನ್ನು ಮೊದಲು ಶುದ್ಧಗೊಳಿಸ್ಕೊಳ್ಬೇಕು. ಶುದ್ಧಗೊಳಿಸಿಕೊಂಡಂತ ಮನಸ್ಸಿನಲ್ಲಿ ಪರಮಾತ್ಮನನ್ನ ಕಾಣಬೇಕು ಅಂತ. ಇದಕ್ಕೆ ಬಹಳ ಅರ್ಥಪೂರ್ಣವಾದ ಕಥೆಯನ್ನ ಭರತೇಶ್ವರ ವೈಭವದ ಸಂದರ್ಭದಲ್ಲಿ 11 ವರ್ಷದ ಹಿಂದೆ ಹೇಳಿದ್ದೇನೆ. ಮತ್ತೊಮ್ಮೆ ನೆನಪು ಮತ್ತೊಮ್ಮೆ ನೆನಪು ಮಾಡ್ಕೊಳ್ತೇನೆ. ಒಬ್ರು ಗುರುಗಳು ಬಂದ್ರು ಊರಿಗೆ. ಹೀಗೆ ದೊಡ್ಡ ಹಾಲ್ ಪ್ರವಚನ ಮಾಡ್ತಾ ಇದ್ರು. ಅವ್ರು ಹೇಳಿದ್ರು, ಕರ್ಮನಾಶ ಬಹಳ ಮುಖ್ಯವಾದದ್ದು. ಆ ಕರ್ಮನಾಶಕ್ಕೆ ಇರುವ ಬಹಳ ಶ್ರೇಷ್ಠವಾದ ವಿಧಾನವೆಂದರೆ ಧ್ಯಾನ. ಧ್ಯಾನವೇ ಬಹಳ ಮುಖ್ಯ. ಭಗವಂತ ಧ್ಯಾನ ಸ್ಥಿತಿಯಲ್ಲಿ ಇರ್ತಾನೆ, ಧ್ಯಾನ ಮಾಡಿ, ಸ್ವಲ್ಪ ಹೊತ್ತಾದರೂ ಧ್ಯಾನ ಮಾಡಿ ಅಂದ್ರು. 2 ದಿವಸ ಆದ್ಮೇಲೆ ಒಬ್ಬ ರೈತ ಇದ್ದ, ಬರೇ ದಡ್ಡ ಪಾಪದವ. ಅವ ಬಂದ, ಎಲ್ಲರೂ ಹೋದ್ಮೇಲೆ, ಮಹಾರಾಜರೇ ನಮಸ್ತಪ್ಪ, ಅದೇನ್ ನಿನ್ನೆಯಿಂದ ಏನೋ ಹೇಳ್ತಾ ಇದ್ದೀರಿ, ಧ್ಯಾನ ಧ್ಯಾನ ಧ್ಯಾನ, ಅದು ಹಾಗಂದ್ರೆ ಅಂತ ಕೇಳಿದ. ಅವನಿಗೆ ಅರ್ಥ ಆಗಲ್ಲ. ಅಯ್ಯೋ, ಧ್ಯಾನ ಅಂದ್ರೆ ಮನೋವಿಕಾರಗಳನ್ನೆಲ್ಲ ದೂರ ಮಾಡಿ ಶುದ್ಧಾತ್ಮನನ್ನ ನಿಮ್ಮ ಆತ್ಮನೊಳಗೆ ಇಡಿಸ್ಕೊಂಡು ಅದೆಲ್ಲ ನಮ್ಗೆ ಗೊತ್ತಾಗಿಲ್ರಿ ಅಂತ. ನಮ್ಗೆ ಗೊತ್ತಾಗಿಲ್ಲ, ಇವನಿಗೆ ಗೊತ್ತಾಗಲ್ಲ ಅಂತ. ಅದಕ್ಕೆ ಗುರುಗಳು ಹೇಳಿದ್ರು, ಬಿಡಪ್ಪ, ಅದು ಬಿಡು, ನಿನ್ಗೆ ಕಲಿಸ್ಬೇಕು. ನಿಮ್ಮ ಮನೇಲಿ ನಿನ್ಗೆ ಬಹಳ ಇಷ್ಟವಾದ ವಸ್ತು ಯಾವುದು ಕೇಳಿ. ನಮ್ಮ ಮನೆ ಎಮ್ಮಿ ಬಹಳ ಇಷ್ಟ ಅಂತ. ಬಹಳ ಇಷ್ಟ. ಸರಿಯಪ್ಪ, ನೀನ್ ಮನೆಯಲ್ಲಿ ಒಂದು ಪ್ರತ್ಯೇಕವಾದಂತಹ ಸ್ಥಳದಲ್ಲಿ ಕೂತ್ಕೊಂಡು ನಿನ್ನ ಎಮ್ಮೆಯನ್ನೇ ನೋಡ್ಬೇಕು, ಬೇರೆ ಏನೂ ನೋಡ್ಬಾರ್ದು, ಆಚೆ ಈಚೆ ನೋಡ್ಬಾರ್ದು. ಎಷ್ಟು ಹೊತ್ತು ನೋಡ್ಲಿಕ್ಕೆ ಸಾಧ್ಯ ಆಯ್ತು ಅಷ್ಟಕ್ಕೆ ನಿಲ್ಸು, ಬಾ ಬಂದು ಹೇಳು. ಸರಿ ಆಯ್ತು ಅಂದ. ಹೋದ. ಮರುದಿವಸ ಬಂದ, ಮಹಾರಾಜರು ಇವತ್ತು 3 ನಿಮಿಷ. ಅವ ಸತ್ಯಂ ಭಟ್, ಅವ ಬಹಳ ಚೆನ್ನಾಗಿ ಸತ್ಯ ಹೇಳುವ. 3 ನಿಮಿಷ ನೋಡ್ಲಿಕ್ಕೆ ಆಯ್ತು, 4ನೇ ನಿಮಿಷಕ್ಕೆ ಮನಸ್ಸು ಈ ಕಡೆ ಬಂದು. ಸರಿಯಪ್ಪ, ಶಬಾಸ್. ಮೊದಲ ದಿವಸ 3 ನಿಮಿಷ ಅಂದ್ರೆ ನಾಳೆ ಜಾಸ್ತಿ ಆಗ್ತದೆ, ಮಾಡುವುದು. 2ನೇ ದಿವಸ ಹೋದ, ಇವತ್ತು 7 ನಿಮಿಷ ಆಯ್ತು ಅಂದ. 3ನೇ ದಿವಸ ಬಂದ, 10 ನಿಮಿಷ ಆಯ್ತು, ಶಬಾಸ್ ಹೋಗು ಅಂದ್ರು. 15ನೇ ದಿವಸ ಬರಲೇ ಇಲ್ಲವ. ನೋಡ್ತಾರೆ, ಏನ್ ಬರ್ಲಿಲ್ಲಪ್ಪ ಅಂತ ನೋಡಿದ್ರೆ ಇಲ್ಲ. ಸರಿ, ಗುರುಗಳು ಹೇಳಿದ್ರು, ನಮ್ಮ ಶಿಷ್ಯನನ್ನು ಹೋಗಿ ನೋಡ್ಕೊಂಡು ಬರೋಣ ಅಂತೇಳಿ ತಮ್ಮ ಬೇರೆ ಶಿಷ್ಯರ ಜೊತೆಯಲ್ಲಿ ಹೋದ್ರು. ಅವ್ರ ಹತ್ರ ಬರುವಾಗ್ಲೇ ಹೆಂಡತಿ ಆಚೆ ಈಚೆ ನೋಡಿ ಒಂದು ಬಡಿಗೆ ಇಟ್ಕೊಂಡು, ಬನ್ನಿ ನಮ್ಮ ಗಂಡನನ್ನ ಸರ್ವನಾಶ ಮಾಡಿದ್ರಿ, ಇವತ್ತು ಮನೆಗೆ ಬಂದ್ರ ಅಂತ ಹೇಳಿದ್ದು. ಆಗ ಮಹಾರಾಜರು ಹೇಳಿದ್ರೆ, ಏನ್ ಗಡಿಬಿಡಿ ಮಾಡಬೇಡಿ, ನಿಮ್ ಗಂಡನ ನಿಮ್ಗೆ ಒದಗಿಸಿಕೊಡ್ತೇವೆ, ಎಲ್ಲಿದ್ದಾರೆ ನೋಡಿ. ನೀವ್ ಏನ್ ಮಾಡಿದ್ದೀರಿ ನನಗೆ ಗೊತ್ತಿಲ್ಲ, ಈಗ 15 ದಿವಸದಿಂದ ಸರಿ ಇಲ್ಲ. ಆ ಕೋಣೆಯಲ್ಲಿ ಕೂತ್ಕೊಂಡು ಏನೋ ಮಾಡ್ತಾನೆ, ಎಂತ ಮಾಡ್ತಾನೆ ಗೊತ್ತಾಗಲ್ಲ. ಇವತ್ತಂತೂ ಬಾಗಿಲೇ ತೆಗೆಯಲ್ಲ, ಏನ್ ಮಾಡಿದ್ರು ತೆಗೆಯಲ್ಲ, ಬರ್ತಾ ಇಲ್ಲ. ಹೌದಾ, ಕರೀಲಿಲ್ವಾ? ಕರೆದು ಎಷ್ಟು ಕರೆದ್ರು ಬರ್ಲಿಲ್ಲ. ನೋಡೋಣ. ಇವ್ರು ಹೋಗಿ ಅವನ ಹೆಸರು ಹಿಡಿದು ಕರೆದ್ರು. 1 ಸಲ ಕರೆದ್ರು, ಬರ್ಲಿಲ್ಲ. 2 ಸಲ ಕರೆದ್ರು, ಬರ್ಲಿಲ್ಲ. 3 ಸಲ ಜೋರಾಗಿ ಕರೆದ್ರು. ಆಗ ಒಳಗಡೆಯಿಂದ ಉತ್ತರ ಕೊಡ್ತಾನೆ, ಯಾಕೆ? ಕೂತ್ಕೊಂಡು ತನಗೆ ಇಷ್ಟವಾದ ಎಮ್ಮೆಯನ್ನೇ ನೋಡ್ತಾ ನೋಡ್ತಾ ತಾನೂ ಎಮ್ಮೆ ಆಗಿಬಿಟ್ಟಿದ್ದ. ಹಾಗಾಗಿ ಉತ್ತರ ಎಮ್ಮೆಯದ್ದೇ ಬರ್ಬೇಕಲ್ಲ. ಬಂಧುಗಳೇ,
ಬಹಳ ಮುಖ್ಯವಾದ ಸಂಗತಿ. ಕತೆ ಇಲ್ಲಿಗೆ ನಿಲ್ತದೆ. ಬಹಳ ಮುಖ್ಯವಾದ ಸಂಗತಿ ಏನು ಅಂದ್ರೆ, ನಾವು ಏನಾದ್ರೂ ಆ ತರದ ಪ್ರಯತ್ನ ಮಾಡುವುದಿದ್ರೆ ಎಮ್ಮೆಯನ್ನ ಆಚೆ ಬಿಟ್ಟು ಅಲ್ಲಿ ಸಿದ್ಧಪರಮೇಷ್ಠಿಗಳನ್ನ ಯೋಚನೆ ಮಾಡ್ತಾ 15ನೇ ದಿವಸಕ್ಕೆ ನಾವೇ ಸಿದ್ಧಪರಮೇಷ್ಠಿಗಳಾಗ್ಬಿಟ್ರೆ ನಮ್ಮ ಜೀವನದ ಸಾರ್ಥಕತೆ ಧ್ಯಾನದಿಂದ ಆಗ್ತದೆ ಅಂತ ಹೇಳ್ತಕ್ಕಂಥದ್ದನ್ನ ಆ ಕಥೆ ನೆನಪು ಮಾಡಿಕೊಡ್ತದೆ. ಅದಕ್ಕೋಸ್ಕರ ನೆನಪು ಮಾಡಿಕೊಂಡೆ. ಹೀಗೆ ತಪಸ್ಸಿನಲ್ಲಿ 12 ವಿಧಗಳು ಇದ್ದು ನಮ್ಗೆ ಯಾವ ವಿಧ ಬೇಕೋ, ನಿಜವಾಗಿ ಅಂದ್ರೆ 1ನೇ ವಿಧವೇ ಒಂಥರ ಸ್ಟೆಪ್ ಬೈ ಸ್ಟೆಪ್, ಅದು ಹಂತವಾಗಿರ್ತಕ್ಕಂಥದ್ದು. ಆದ್ರೆ ಕೊನೆಗೆ ನಾವು ಧ್ಯಾನದ ಸ್ಥಿತಿ ಮುಟ್ಲೇಬೇಕು. ಧ್ಯಾನವೇ ಅಂತ್ಯ ಎನ್ನುವುದನ್ನ ನಮ್ಮ ಭಗವಾನ್ ಬಾಹುಬಲಿ ಸ್ವಾಮಿ, ಭಗವಾನ್ ಪಾರ್ಶ್ವನಾಥ ಸ್ವಾಮಿ, ಭಗವಾನ್ ಮಹಾವೀರ ಸ್ವಾಮಿ ಎಲ್ಲ ಭಗವಂತರು ಕೂಡ ಯಾರನ್ನು ಪೂಜಿಸುತ್ತೀರೋ ಅವರಂತೆ ಆಗುತ್ತೇವೆ ಅಂತ ಹೇಳ್ತಕ್ಕಂಥ ಯಾವ ಆಶಯ ಇದೆಯೋ ಅದಕ್ಕನುಸಾರವಾಗಿ ಎಲ್ಲರೂ ಕೂಡ ಅದನ್ನು ನಮ್ಗೆ ಇವತ್ತು ತಮ್ಮ ಮೂರ್ತ ರೂಪದಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಹಾಗಾಗಿ ಒಂದಲ್ಲ ಒಂದು ದಿನ ಈ ಜಪ ಮಾಡುವುದನ್ನ ವಿಸ್ತರಿಸಿ ಬಿಡಬೇಡಿ. ಜಪ ಮಾಡುವುದನ್ನ ಪ್ರಯೋಜನ ಇಲ್ಲ ಅಂತ ಜಪ ಮಾಡುವುದನ್ನು ವಿಸ್ತರಿಸಿ ತಪಕ್ಕೆ ಹೋಗಿ ತಪದಲ್ಲಿ ಮೆಟ್ಟಲೇರಿ ಧ್ಯಾನದ ಮೂಲಕ ಒಂದಲ್ಲ ಒಂದು ದಿವಸ ಈ ಆತ್ಮ ಪರಮಾತ್ಮನಾಗ್ತಕ್ಕಂಥ ಗುರಿಯನ್ನ ಸಾಧಿಸ್ಕೊಳ್ತಕ್ಕಂಥ ಸಂಕಲ್ಪವನ್ನ ತಡವಾದರೂ ಮಾಡೋಣ. ಈಗಲ್ಲ ಹೇಳಿದ್ ನಾನು, ತಡವಾದರೂ ಅದನ್ನ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ವಿಷಯಗಳನ್ನ ಇಲ್ಲಿಗೆ ನಿಲ್ಲಿಸ್ತಾ, ನಾಳೆ ಕೊನೆಯ ದಿನ ಒಂದು ದಿವಸ ಉಳಿದಿದೆ. ಆ ದಿವಸ ನಾವು ನಮ್ಮ ಸ್ವಾಧ್ಯಾಯ ಮಾಡೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ. ಜೈ ಜೈ.